ಸ್ಟ್ರಾಟಜಿಕ್ ಸೇಲ್ ಆಫ್ ದ PSUs. ಸ್ಟ್ರಾಟಜಿಕ್ ಅಂದ್ರೆ ಏನು ಅಂತೇಳಿ ನೋಡುವ. ಅದಕ್ಕಿಂತ ಮುಂಚೆ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತಂದ್ರೆ ಗವರ್ನಮೆಂಟ್ ನ ಒಡೆತನ ಇರಬೇಕು. ಸೊ ಗವರ್ನಮೆಂಟ್ ವಿಲ್ ಬಿ ದ ಓನರ್ ಆರ್ ದ ಪಬ್ಲಿಕ್ ವಿಲ್ ಬಿ ದ ಓನರ್ ಆಫ್ ದಟ್ company or the corporation. So government is planning to sell its shares. That is nothing but disinvestment. Disinvestment in simple words, it's called as sale of shares of the government or the reduction in the capital expenditure. Whatever capital expenditure been made in the last year, it will be reduced in this particular year. That is also called as disinvestment, or the government is going to sell off its shares. That is also called as disinvestment or the divestment. One and the same, and disinvestment is exactly opposite to the investment. So government is planning to sell off the shares in the some of the PSUs. ನೀವು ಇದು ಬಂದಿರೋಂಥದ್ದು, ಈ ಆರ್ಟಿಕಲ್ ಬಂದಿರೋದು ನವೆಂಬರ್ ಮಂತಲ್ಲಿ, ಬಟ್ ರೀಸೆಂಟ್ಲಿ ಗವರ್ನಮೆಂಟ್ ಈಸ್ ಪ್ಲಾನಿಂಗ್ ಟು sell off the 23 sectors. ಈ 23 companies which are in the some are industry or some other company and some are in the ಫೈನಾನ್ಷಿಯಲ್ ಸೆಕ್ಟರ್. ಸೊ ಈ 23 ಕಂಪನಿಗಳಲ್ಲಿರುವಂತಹ ತನ್ನ ಶೇರ್ ನ ಮಾರಾಟ ಮಾಡೋದಕ್ಕೆ ಗವರ್ನಮೆಂಟ್ ಮುಂದಾಗಿದೆ. ದಟ್ ಇಸ್ ವಾಟ್ ವಿ ಕಾಲ್ ಸ್ಟ್ರಾಟಜಿಕ್ ಸೇಲ್. ಈ 23 ಕಂಪನಿಗಳಲ್ಲಿ ಸಮ್ ಆರ್ ಪ್ರಾಫಿಟ್ ಮೇಕಿಂಗ್ ಅಂಡ್ ಸಮ್ ಆರ್ ಲಾಸ್ ಮೇಕಿಂಗ್. ಕೆಲವೊಂದು ಲಾಭದಾಯಕವಾಗಿರುವಂತಹ ಕಂಪನಿಗಳು ಇದಾವೆ, ಕೆಲವೊಂದು ಲಾಸ್ ಆಗ್ತಾ ಇರುವಂತಹ ಕಂಪನಿಗಳಿದೆ. ಅವೆರಡನ್ನು ಮಾರಾಟ ಮಾಡಬೇಕು ಅಂತ. ಸೊ ಗವರ್ನಮೆಂಟ್ ಈಸ್ ಪ್ಲಾನಿಂಗ್ ಟು ಗೆಟ್ ಸಮ್ವೇರ್ ಅರೌಂಡ್ 2.1 lakh crore ಫ್ರಮ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ತನ್ನ ಶೇರ್ನ ಮಾರಿ ದುಡ್ಡು ಎಷ್ಟು ಬರಬೇಕು ಅಂತಂದ್ರೆ 2.1 ಲಕ್ಷ ಕೋಟಿಗಳನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ. ಅಮಾಂಗ್ ದಿಸ್, ಔಟ್ ಆಫ್ ದ 2.1 lakh, the 1.2 lakh will be from industries and other corporations from the financial sector. Even government is planning to go for the disinvestment in LIC, strategic sale in the LIC. Here we are going for the 90 crore. We are planning to, government is planning to get 90 crore from this side and 1.2 lakhs from the industries side. This is what government is looking for. So you need not to concentrate on these issues. ಇಲ್ಲೇನು ಮಾರಾಟ ಮಾಡೋದಕ್ಕೆ 5 PSU ಇದೆಯಲ್ಲ, ಇದ್ರ ಬಗ್ಗೆ ಏನು ಮಾಡ್ಕೊಳಕ್ ಹೋಗಬೇಡಿ. When you are reading this article, just do remember whatever you have read in the recent newspaper. ಆ ನ್ಯೂಸ್ಪೇಪರ್ ಅಲ್ಲಿ ಈ 23 ಕಂಪನಿಗಳಿಗೆ ಸಂಬಂಧಪಟ್ಟಂತದ್ದು ಏನಿದೆಯಲ್ಲ ಅದನ್ನ ನೆನಪು ಮಾಡ್ಕೊಳ್ಳಿ, ಅಷ್ಟು ಸಾಕು. ಸೊ ಕಮ್ ಟು ವಾಟ್ ಈಸ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ಯಾವುದನ್ನ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ತಾರೆ ಅಂತೇಳಿ ನೋಡಿದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ವಿಲ್ ಬಿ ಆಫ್ 3 types. ಒನ್ ಈಸ್ ಮೈನರ್, ಒನ್ ಈಸ್ ಮೇಜರ್ ಅಂಡ್ ಅದರ್ ಒನ್ ಈಸ್ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್. ಇದನ್ನ ಮೈನರ್, ಮೇಜರ್ ಅಥವಾ ಪ್ರೈವೇಟೈಸೇಷನ್ ಅಂತ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತಂದ್ರೆ, ಇಟ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ 3 factors. ಒನ್ ಈಸ್ ಹೌ ಮಚ್ ಶೇರ್ ವಿ ಆರ್ ಗೋಯಿಂಗ್ ಟು ಸೆಲ್. ಸೊ ಹೌ ಮಚ್ ಶೇರ್ ವಿ ಆರ್ ಗೋಯಿಂಗ್ ಟು ಸೆಲ್, ಅಂಡ್ ದೆನ್ ದ ಗವರ್ನಮೆಂಟ್ ಶೇರ್, whether it will have the major share or the minor share, and apart from that whether it will have the control or the management of that, it will hold the management of that company or not. Depending on these issues, we are going to divide this disinvestment into 3 factors. One is minor, second one is major, and the private. When it comes to the minor, government is going to sell its share less than or equal to 49% and it will maintain 51% of the share. When we maintain the 51% of the share, then it will have the management and the controlling capacity. ಅದನ್ನ ನಿರ್ವಹಣೆ ಮಾಡುವಂತಹ ಕೆಪಾಸಿಟಿ ಸರ್ಕಾರದ ಬಳಿ ಇರುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಎ ಮೈನರ್ ಡಿಸ್ಇನ್ವೆಸ್ಟ್ಮೆಂಟ್. ವೆನ್ ಇಟ್ ಕಮ್ಸ್ ಟು ದ ಮೇಜರ್ ಡಿಸ್ಇನ್ವೆಸ್ಟ್ಮೆಂಟ್, ಗವರ್ನಮೆಂಟ್ ಇಸ್ ಗೋಯಿಂಗ್ ಟು ಸೆಲ್ ಮೋರ್ ದ್ಯಾನ್ 51%. ದೆನ್ ಇಟ್ಸ್ ಗೋಯಿಂಗ್ ಟು ಲೂಸ್ ದ ಮ್ಯಾನೇಜ್ಮೆಂಟ್, ನಿರ್ವಹಣೆಯನ್ನು ಮಾಡುವಂತಹ ಅಥವಾ ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ದೆನ್ ದ ಗವರ್ನಮೆಂಟ್ ವಿಲ್ ಬಿಕಮ್ ದ ಮೈನರ್ ಪ್ಲೇಯರ್ ಇನ್ ದಿಸ್ ಮೆಜಾರಿಟಿ ಡಿಸ್ಇನ್ವೆಸ್ಟ್ಮೆಂಟ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ವೆನ್ ಇಟ್ ಕಮ್ಸ್ ಟು ದ ಪ್ರೈವೇಟೈಸೇಷನ್, completely 100% share will be sold to private sector. That is what we call privatization. Remember this one: minor disinvestment, major disinvestment, and the private. When it comes to the strategic disinvestment, according to the Disinvestment Commission, strategic sale is defined as the sale of substantial portion of the government shareholding of a central public sector enterprise of up to 50% or higher, along with the transfer of management and control. This is nothing but the major disinvestment. So government is planning to go for the strategic disinvestment in 23 companies. Some are loss making and some are profit making companies. So ಇಲ್ಲಿರಂತಹ ಆರ್ಟಿಕಲ್ ಅಲ್ಲಿರಂತಹ ಮುಖ್ಯವಾದ ಅಂಶಗಳನ್ನ, rationale behind the strategic sale, role of the government. The major ideology behind strategic disinvestment is the government has no business being in business. ಇಲ್ಲಿ business ಅನ್ನೋ ಪದ 2 ಸರಿ ಬಂದಿದೆ.
ಆ ಬಿಸ್ನೆಸ್ಗೆ ಎರಡು ಅರ್ಥನೂ ಇದೆ. ಒಂದೇನಂತಂದ್ರೆ ಮೊದಲನೇ ಅರ್ಥ ಕರ್ತವ್ಯ ಅಂತ, ಮೂಲ ಉದ್ದೇಶ ಅಂತ, ಇನ್ನೊಂದು ಅರ್ಥ ವ್ಯಾಪಾರ ವಹಿವಾಟು ಅಂತ. ಸೊ ಎಲ್ಲೆಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಲ್ಲ, ಎಲ್ಲೆಲ್ಲಿ ಲಾಭ ಇದೆ, ಪ್ರಾಫಿಟ್ ಇದೆ, ಅಂತಹ ಸಂದರ್ಭಗಳಲ್ಲಿ ಸರ್ಕಾರ ಅಲ್ಲಿ ಇರಲೇಬೇಕು ಅಂತೇನಿಲ್ಲ. ಇದರರ್ಥ ಗವರ್ನಮೆಂಟ್ ಶುಡ್ ಪ್ರೆಸೆಂಟ್ ವೇರ್ ಇಟ್ ಹ್ಯಾಸ್ ಟು ಪ್ರೊವೈಡ್ ಸರ್ವಿಸ್ ಟು ದ ಪುವರ್ ಆರ್ ವೇರ್ ಇಟ್ ಕ್ಯಾನ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ poor, where private can't work properly. If there is profit, private can work properly and it can work efficiently. So the government is not required at each and every place. Idu idra artha. The same thing is applicable with respect to the disinvestment. ಆ disinvestment ಏನಿದೆಯಲ್ಲ ಎಲ್ಲಾ ಕಡೆನೂ ಸರ್ಕಾರನೇ ಇರಬೇಕು ಅಂತೇನಿಲ್ಲ. Wherever private sector can work properly, allow the private sector to work in a better manner. So when it comes to 50s, 60s, 70s, 80s, ಈ ದಶಕಗಳನ್ನು ನಾವು ಗಮನಿಸಿದ್ರೆ, in these decades private sector was not matured enough. Private sector was not having the financial capability or the controlling capability or the managerial capability. Now the private sector has matured enough to take up any of the ಆಕ್ಟಿವಿಟೀಸ್ ಇನ್ ಇಂಡಿಯಾ ಆರ್ ಎನಿವೇರ್ ಎಲ್ಸ್. ಸೊ ಇಂಥ ಸಂದರ್ಭಗಳಲ್ಲಿ ಆ ಖಾಸಗಿ ಕ್ಷೇತ್ರಕ್ಕೆ ಎಲ್ಲವನ್ನು ಬಿಟ್ಕೊಡುವಂಥದ್ದು ಒಂದು ಮುಖ್ಯವಾದಂಥ ಉದ್ದೇಶ. ಸೊ ಅರ್ಲಿಯರ್ ಗವರ್ನಮೆಂಟ್ ವಾಸ್ ದ ಮೇಜರ್ ಕಂಟ್ರೋಲರ್ ಆರ್ ಮೇಜರ್ ಮ್ಯಾನೇಜರ್ ಆರ್ ಇಟ್ ವಾಸ್ ಹ್ಯಾವಿಂಗ್ ದ ಫೈನಾನ್ಷಿಯಲ್ ಕೇಪಬಿಲಿಟಿ ಟು ಡೂ ಎನಿಥಿಂಗ್. ನೌ ಪ್ರೈವೇಟ್ ಸೆಕ್ಟರ್ ಈಸ್ ಮೆಚೂರ್ಡ್ ಎನಫ್. ಇನ್ ದಿಸ್ ಪ್ರೆಸೆಂಟ್ ಗ್ಲೋಬಲೈಸ್ಡ್ ವರ್ಲ್ಡ್, the private sector is an important sector and it should be allowed to work properly in each and every sector. Wherever the interest of the poor or the service is the major intention, then the government should be there. Wherever profit is available or where private can work properly, there we can give the opportunity to the private sector. That is the meaning of the government has no business being in business. That is, the government's role is to facilitate a healthy business environment rather than participating as a player. Healthy business facilitator, it should provide, it should give the opportunity to the private sector. It can regulate or it can supervise the private sector, but it should not be a participating. ಪ್ರತಿಸ್ಪರ್ಧಿಯಾಗಿ ಸರ್ಕಾರ ಭಾಗವಹಿಸಬಾರದು. It should be a facilitator ಅಂತ. That is the rationale, one of the rationale behind the disinvestment. Then the second rationale is source of income. The disinvestment proceeds have been a source of additional income. This is especially important at a time when private investment is falling and government is unable to meet its fiscal deficit targets. So idna source of income idiyala, whatever amount been received, it will come as a part of capital receipt. ಆ ಕ್ಯಾಪಿಟಲ್ ರೆಸಿಟ್ ಅಲ್ಲಿ ಬಂದಿರೋಂಥ ದುಡ್ಡನ್ನ ವಿ ಕ್ಯಾನ್ ಯೂಸ್ ಟು ಸರ್ವಿಸ್ ದ ಫಿಸ್ಕಲ್ ಡೆಫಿಸಿಟ್. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲಾ ಸಂದರ್ಭದಲ್ಲೂ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ಡಿಸ್ಇನ್ವೆಸ್ಟ್ಮೆಂಟ್ ಅಮೌಂಟ್ ವಾಟ್ ಎವರ್ ಬಿನ್ ರಿಸೀವ್ಡ್ ಇನ್ ದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ವಿಲ್ ನಾಟ್ ಬಿ ಯೂಸ್ಡ್ ಫಾರ್ ದ ಫೈನಾನ್ಸಿಂಗ್ ಫಾರ್ ಆರ್ ಸರ್ವಿಸಿಂಗ್ ಫಾರ್ ಫಿಸಿಕಲ್ ಡೆಫಿಸಿಟ್. ಹಿಂದೆ ಇರುವಂತಹ ನಮ್ಮ ಕೊರತೆ ಏನಿದೆ ಅದನ್ನ ನೀಗೋದಕ್ಕೆ ಅಥವಾ ಅದನ್ನ ಕಡಿಮೆ ಮಾಡೋದಕ್ಕೆ ಏನು ಬಳಸ್ತಾ ಇಲ್ಲ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ದ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ಒಂದ್ಸರಿ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳಿ. ವೆದರ್ ಇಟ್ ಈಸ್ ಯೂಸ್ಡ್ ಫಾರ್ ದ ಸರ್ವಿಸಿಂಗ್ ದ ಫಿಸಿಕಲ್ ಡೆಫಿಸಿಟ್ ಆರ್ ಫಾರ್ ದ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಟು ಮೀಟ್ ದ fiscal deficit targets. Next thing, better management. When the private sector is given the opportunity to manage anything, it will manage efficiently ಅಂತ ಹೇಳಿ ಇರೋಂಥದ್ದು. Then providing employment was one of the major objectives of the government holding in PSUs. Post LPG reforms, the vacancies in PSU has done down substantially. Moreover, the problem of disguised unemployment and outdated skill in PSU employees are the major cause of inefficiency. So earlier the government was the major player in each and every sector. Aga government ondene financially idu ಮಾಡಬೇಕಾಗಿತ್ತು. The main intention was in the 50s and 60s why the government has gone for the setup of PSUs. ಅಷ್ಟೊಂದು PSUಗಳನ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಯಾಕೆ ಇದು ಮಾಡಿದೆ ಅಂತಂದ್ರೆ ಟು ಪ್ರೊವೈಡ್ ದ ಎಂಪ್ಲಾಯ್ಮೆಂಟ್. ನೌ ದ ಪ್ರೈವೇಟ್ ಸೆಕ್ಟರ್ ಈಸ್ ಮೆಚೂರ್ಡ್ ಎನಫ್ ಟು ಪ್ರೊವೈಡ್ ದ ಎಂಪ್ಲಾಯ್ಮೆಂಟ್. ಸೊ ಇಟ್ ಇಸ್ ದ ಟೈಮ್ ಟು ಗಿವ್ ಅಪ್ the ownership anta. Economic potential of such entities may be better discovered in the hands of the strategic investor due to the various factors: infusion of the capital, technology upgradation, better accountability and efficient management practices. So this is the
common factors or the common differences between the public sector and private sector. Whenever there is a entry of the private sector, it will bring in the capital and it will bring in the technology and it will ensure the better accountability and efficient management compared to the public sector. So these are the rationale behind the strategic sale of the PSU. Disinvestment allows the transferring of the Indian government's enormous public debt of its PSUs to the Indian private sector. So ಸರ್ಕಾರದ ಮೇಲೆ ಏನು ಸಾಲದ ಹೊರೆ ಇದೆಯಲ್ಲ ಆ ಸಾಲದ ಹೊರೆಯನ್ನ that will be shared between the private and the public sector or it will be transferred to the ಪ್ರೈವೇಟ್ ಸೆಕ್ಟರ್. ಅದರ ಸಾಲದ ಹೊರೆ ಆ ಕಂಪನಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಏನು ಸಾಲದ ಹೊರೆ ಇತ್ತು ಅದೆಲ್ಲದನ್ನು ಪ್ರೈವೇಟ್ ಸೆಕ್ಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಟ್ರಾನ್ಸ್ಫರಿಂಗ್ ಆಫ್ ಪಬ್ಲಿಕ್ ಡೆಟ್. ಆ ಪಬ್ಲಿಕ್ ಡೆಟ್ ಯಾವಾಗ ನಮ್ಗೆ ಕಡಿಮೆ ಆಗುತ್ತಲ್ಲ, ಸರ್ಕಾರದ ಮೇಲೆ ಇರುವಂತಹ ಸಾಲದ ಹೊರೆ ಕಡಿಮೆ ಆದ ಸಂದರ್ಭದಲ್ಲಿ ಇಟ್ ಕ್ಯಾನ್ ಯೂಸ್ ಇಟ್ಸ್ ಮನಿ ಇನ್ಸ್ಟೆಡ್ ಆಫ್ ಸರ್ವಿಸಿಂಗ್ ದ ಡೆಟ್. ಡೆಟ್ ಅಂದ್ರೆ ಸಾಲ. ಆ ಸಾಲವನ್ನ ತೀರಿಸೋದ್ರ ಬದಲಿಗೆ ಇಟ್ ಕ್ಯಾನ್ ಯೂಸ್ ದಟ್ ಮನಿ ಫಾರ್ ದ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ದೀಸ್ ಆರ್ ದ ಪಾಸಿಟಿವ್ಸ್ ಆರ್ ದ ರ್ಯಾಷನಲ್ ಬಿಹೈಂಡ್. Okay, let's look into the issues. ಇಲ್ಲಿವರೆಗೂ ನಾವು ನೋಡಿದ್ದು what are the rationale behind the strategic disinvestment. Now look into the issues with the disinvestment. Privatization may not ensure the efficiency. As per the Rangarajan committee, it told that mere change of the ownership from public to private does not guarantee the efficiency. So ಬರೀ ಒಡೆತನವನ್ನು ಬದಲಾದ್ರೆ efficiency ಕಾಣಿಸೋದಿಲ್ಲ. So there should be autonomy given to the private sector. Success of privatization depends upon the transparency of the process and effectiveness of the regulator. Transparency ಅಂತಂದ್ರೆ say suppose ಈಗ government is planning to sell off shares in BPCL, say Reliance Petrol Company is bidding for that one. So there should be transparency while transferring the shares to the ರಿಲಯನ್ಸ್ ಪೆಟ್ರೋಲ್ ಕಂಪನಿ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇಲ್ಲದೇನೆ ಸರ್ಕಾರ ಏನಾದರೂ ಒಳಗಡೆ ಒಪ್ಪಂದವನ್ನು ಮಾಡ್ಕೊಂಡು ಅಥವಾ ಇಫ್ ಇಟ್ ಪ್ಲೇಸ್ ಇನ್ ಫೇವರ್ ಆಫ್ ದ ರಿಲಯನ್ಸ್ ಪೆಟ್ರೋಲ್ ಕಂಪನಿ ದೆನ್ ಇಟ್ ವಿಲ್ ರಿಸಲ್ಟ್ ಇನ್ ದ ಲಾಸ್ ಟು ದ ಗವರ್ಮೆಂಟ್ ಎಕ್ಸ್ಚೆಕರ್. ಸೊ ದ ವಾಟ್ ಎವರ್ ಟ್ರಾನ್ಸ್ಪರೆನ್ಸಿ ದೇ ಆರ್ ಗೋಯಿಂಗ್ ಟು ಮೇಂಟೈನ್ ದಟ್ ವಿಲ್ ಎನ್ಶೂರ್ ದ ಸಕ್ಸಸ್ ಆಫ್ privatization. So it should be done in a transparent manner. ಪಾರದರ್ಶಕತೆ ಇರಬೇಕು. ನಂತರದಲ್ಲಿ it may lead to unemployment. Private sector has a tendency to use the capital intensive techniques. Capital intensive techniques ಅಂದ್ರೆ ನಿಮಗೆ ಗೊತ್ತು, use of machinery and use of the higher capital goods. machinery ನ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ it shows that then it going to avoid the whenever we are going to use the machines, men will be removed from that place. So when we are going to remove the men from that place, it will result in the unemployment scenario. So if the privatization might use capital intensive techniques or the machines and it will remove the men from that place, it will lead to the unemployment. Loss to the public exchequer. Disinvestment exercise often had been done by the undervaluation of the public assets and favoritism bidding, thereby leading to loss of public exchequers. ಇದರ ಅರ್ಥ ಇಷ್ಟೇನೆ, whenever government is selling shares to the Reliance Petrol Company, take for example, if it is undervalues it, ಅದರ ಮಾರ್ಕೆಟ್ ವ್ಯಾಲ್ಯೂ 100 ರೂಪಾಯಿ ಇದೆ, ಈ ರಿಲಯನ್ಸ್ಗೆ ಮಾರಾಟ ಮಾಡಬೇಕು ಅಂತಲೇ ಇಫ್ ಇಟ್ ಅಂಡರ್ವ್ಯಾಲ್ಯೂಡ್, ಮಾರ್ಕೆಟ್ ಅಲ್ಲಿ ಇರೋಂಥದ್ದು 100 ರೂಪಾಯಿ ಅದನ್ನ 50 ರೂಪಾಯಿಗೆ ಮಾಡಿದರೆ ಅದರಿಂದಾಗಿ ಈ ಒಂದು ರಿಲಯನ್ಸ್ ಕಂಪ್ನಿಗೆ ಒಂದು ಫೇವರೇಟ್ ಸಿಗ್ದಂಗೆ ಆಗುತ್ತೆ. ಸೊ ಬಟ್ ಇಟ್ ವಿಲ್ ಬಿ ಲಾಸ್ ಟು ದ ಪಬ್ಲಿಕ್ ಎಕ್ಸ್ಚೆಕರ್. ಸರ್ಕಾರಕ್ಕೆ ಲಾಸ್ ಆಯ್ತು ಅಂತ. ಪಬ್ಲಿಕ್ ಅಸೆಟ್ಸ್ ಅಂಡ್ ಫೇವರಿಟಿಸಮ್ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ರಿಲಯನ್ಸ್ ಪೆಟ್ರೋಲ್ ಕಂಪ್ನಿ ಇದೆ ಅಥವಾ ಇನ್ನೊಂದು ಅದಾನಿ ಇದೆ ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಕಂಪನಿ ಇದೆ, extra company, is some X company and Y company been bidding for this one. Government will make or will play in such a way that it will favor the Reliance Petrol Company or of the any other company like Adani, but it will not favor the some other companies X and Y. This favoritism and the undervaluation will result in the loss to the public exchequer. So ಸರ್ಕಾರದ ಹಣ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಲಾಸ್ ಆಗುತ್ತೆ. It was shown in the CAG audit report 2006. ಸೇಲ್ ಆಫ್ ವೆಲ್ ಪರ್ಫಾರ್ಮಿಂಗ್ PSUs. ಇಲ್ಲಿ ಇರೋದೇನು ಅಂತಂದ್ರೆ ಕೆಲವು ಜನ ಹೇಳ್ತಾರೆ ಇಫ್ ಯು ವಾಂಟ್ ಟು ಪ್ರೈವೇಟೈಸ್ ಓನ್ಲಿ ಪ್ರೈವೇಟೈಸ್ ದ ಲಾಸ್ ಮೇಕಿಂಗ್ ಕಂಪನೀಸ್. ಯಾವುದು ನಿಮಗೆ ಲಾಭ ತರ್ತಾ ಇಲ್ಲ, ನಷ್ಟ ಆಗ್ತಾ ಇದೆ, ಅದನ್ನ ಮಾತ್ರ ಮಾರಾಟ ಮಾಡಿ, ಯಾವ್ದು ಲಾಭ ತರ್ತಾ ಇದೆಯಲ್ಲ ಅದನ್ನ ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ ಅಂತ. ಸೊ ದ ಲೈಕ್ BPCL, LIC ಇದೆ, ದಿಸ್ ಆರ್ ದ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್. ಸ್ಟಿಲ್ ದ ಗವರ್ಮೆಂಟ್ ಈಸ್ ಗೋಯಿಂಗ್ ಫಾರ್ ದ ಸ್ಟ್ರಾಟಜಿಕ್ ಸೇಲ್ ಇನ್ ದ BPCL ಅಂಡ್ LIC. ಸೊ ಇದಕ್ಕೆ ಒಂದ್ ಕಡೆ ಹೇಳ್ತಾ ಇರೋದಂಥದ್ದು ಏನಂದ್ರೆ if you go for the sale of the profit making companies, then it will result in the loss to the government exchequer or the profit for the government. ಆದ್ರೆ ಇನ್ನೊಂದು ವಾದ ಏನು ಹೇಳುತ್ತೆ ಅಂತಂದ್ರೆ there are out of the 23 companies, some are loss making and some are profit making.
So if you go for the sale of the profit making companies, then it will attract the investors. Private sector ಏನಿದೆಯಲ್ಲ ಇವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. When they get attracted for the profit making companies, to some extent these loss making companies will be sold along with this profit making companies. ಬರೀ loss making companies ಇದ್ರೆ will not be able to attract the investors or will not be able to attract the private sector. And BPCL ಗೆ ಸಂಬಂಧಪಟ್ಟಂಗೆ even we have the Indian Oil Corporation Limited ಏನಿದೆಯಲ್ಲ, even this will this is the IOCL ಇದೆ. This is also private public sector PSU, public sector undertaking. When we have the IOCL, it will not make any difference if we do sell the BPCL. ಹಾಗಾಗಿ ಇದರ ಮಾರಾಟವನ್ನ ಮಾಡೋದಕ್ಕೆ ಗವರ್ಮೆಂಟ್ ರೆಡಿ ಆಗಿದೆ. ಸೊ ವೆನ್ ಇಟ್ ಕಮ್ಸ್ ಟು ದ LIC ನಲ್ಲಿರುವಂತ ಎಲ್ಲ ಕಂಪ್ಲೀಟ್ ಶೇರ್ನ ಮಾಡಿ ಪೂರ್ತಿಯಾಗಿ ಪ್ರೈವೇಟೈಸ್ ಮಾಡುತ್ತೆ ಅಂತಲ್ಲ, ಗವರ್ನಮೆಂಟ್ ಮೈಟ್ ಮೇಂಟೈನ್ ಸಮ್ share in this LIC also, but it's not going to sell it completely. So when it best way forward, moreover greater focus should be given to the monetization of the PSU assets rather than the outright privatization. So ಇಲ್ಲಿ ಇರೋಂಥ ಮಿಕ್ಕಿರೋಂಥ ಅಂಶಗಳು ಈಸಿ ಇದೆ, ನೀವು ಓದ್ಕೊಳ್ಳಿ. These are the easiest points, you can read on your own. Come to monetization of the PSU assets rather than the outright privatization. ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವ ಬದಲು monetization of the PSUs. monetization of PSUs ಅಂತಂದ್ರೆ some shares will be sold or the property of that PSU will be sold. Whatever money they are going to receive, it will be used for the improvement of that particular PSU. Improvement of that particular PSU or the development of that particular PSU instead of going for the privatization. So government has to look into this issue also. Instead of going for the complete privatization, first it can try the monetization of the PSUs. Come to next topic, that is land leasing. Leasing ಅಂತಂದ್ರೆ ಕನ್ನಡದಲ್ಲಿ ಭೋಗ್ಯ, ಗುತ್ತಿಗೆ ಅಥವಾ ವಾರಕ್ಕೆ ಕೊಡೋದು ಅಂತೇಳಿ ಹೇಳ್ತಾರೆ. ಭೋಗ್ಯ, ಗುತ್ತಿಗೆ ಅನ್ನೋದನ್ನ ಗೇಣಿ ಅಂತಾನೂ ಕರೀತಾರೆ. ಅಷ್ಟು ನೆನ್ಪಿಟ್ರೆ ಸಾಕು. Wise in news, the Prime Minister's office has set up a group of ministers to resolve the differences over the proposed model agriculture land leasing act. So act been passed in 2016 itself, but there are some issues with the act. So to discuss those issues, group of ministers been formed. ನಾನು ನಿಮಗೆ ಕ್ಯಾಬಿನೆಟ್ ಕಮಿಟಿ ಬಗ್ಗೆ ಕ್ಲಾಸಲ್ಲಿ ಮಾಡಬೇಕಾದ್ರೆ ಕ್ಯಾಬಿನೆಟ್ ಕಮಿಟಿ ಅಂದರೆ ಯಾವುದು ಏನು ಅಂತ ಹೇಳಿದ್ದೀನಿ. ನೆಕ್ಸ್ಟು ಎಂಪವರ್ಡ್ ಗ್ರೂಪ್ ಆಫ್ ಮಿನಿಸ್ಟರ್ ಅಂದರೆ ಏನು ಅಂತ ಹೇಳಿದ್ದೀನಿ. ಗ್ರೂಪ್ ಆಫ್ ಮಿನಿಸ್ಟರ್ ಅಂದರೆ ಏನು ಅಂತ ಹೇಳಿದ್ದೀನಿ. ಯು ಜಸ್ಟ್ ರಿಮೆಂಬರ್ ದೀಸ್ ಥಿಂಗ್ಸ್. Cabinet committee mostly consists of the cabinet ministers. When it comes to the empowered group of ministers and the group of ministers, this will be formed on the basis or whenever it is required. ಈ ಸಂದರ್ಭದಲ್ಲಿ ಈ ಮಾಡೆಲ್ ಆಕ್ಟ್ ಏನಿದೆಯಲ್ಲ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ, ಇದ್ರ ಬಂದಿರುವಂತಹ ಸಮಸ್ಯೆಗಳನ್ನ ತೀರಿಸೋದಕ್ಕೆ, ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಎ ಗ್ರೂಪ್ ಬೀನ್ ಫಾರ್ಮ್ಡ್ ವಿತ್ ದ ಮಿನಿಸ್ಟ್ರಿ ಆಫ್ ಹೋಮ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ನೀವೇನಾದ್ರು ನೋಡಿದ್ರೆ, ಕ್ಯಾಬಿನೆಟ್ ಕಮಿಟಿ mostly consists of cabinet ministers and other ministers will be invited. It's not that they are not present in the cabinet committee, but mostly it will contain. It's not only, it's mostly. When it comes to the empowered group of ministers and the group of ministers, it will contain the ministers which are related to the particular topic. ಇಲ್ಲಿ ಸಂಬಂಧಪಟ್ಟಂಗೆ ಲ್ಯಾಂಡ್ ಗೆ ಸಂಬಂಧಪಟ್ಟಂಗೆ ಇರುವಂತದ್ದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇರಬಹುದು ಅಥವಾ ಹೋಮ್ ಮಿನಿಸ್ಟ್ರಿ ಇರಬಹುದು ಅಥವಾ ರೂರಲ್ ಡೆವಲಪ್ಮೆಂಟ್. ಸೊ these are all very closely related with this one. So they will form the group of minister and they will discuss and they will give the solution for the problem. The difference between empowered group of ministers and group of ministers ಅಂತಂದ್ರೆ, ಇಲ್ಲಿ the autonomy will be more for the empowered group of ministers and decisions taken by the empowered group of ministers will likely to be adopted by the cabinet most of the time. When whatever decision taken by the group of ministers and the report submitted by the empowered group of minister and the group of minister will be scrutinized by the cabinet. So the cabinet will be having the highest power compared to these two things. ಇವೆರಡರಲ್ಲೂ ಮಾಡಿರುವಂತಹ ತಗೊಂಡಿರುವಂತಹ ನಿರ್ಧಾರಗಳಿರಲಿ ಅಥವಾ ಕೊಟ್ಟಿರುವಂತಹ ರಿಪೋರ್ಟ್ಗಳಿರಲಿ, ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಯಾರಿಗಿರೋದು ಅಂತಂದ್ರೆ ಕ್ಯಾಬಿನೆಟ್ಗೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಬಿನೆಟ್ ಕಮಿಟಿ, ಎಂಪೋರ್ಡ್ ಗ್ರೂಪ್ ಅಂದ್ರೆ ಏನು, ಮತ್ತೆ ಗ್ರೂಪ್ ಆಫ್ ಮಿನಿಸ್ಟ್ರಿ ಅಂತಂದ್ರೆ ಏನು ನೋಡ್ಕೊಳ್ಳಿ. Land leasing means a contract between the landowner and the cultivator who uses the landowner's land for the agriculture and allied activities for mutually agreed specified period. ಸೊ ಒಂದು ಅವಧಿವರೆಗೂ ಈ ಲ್ಯಾಂಡ್ ಓನರು ಮತ್ತೆ ಕಲ್ಟಿವೇಟರ್, ಓನರ್ ಅಂತಂದ್ರೆ ಒಡೆಯ, ಕಲ್ಟಿವೇಟರ್ ಅಂತಂದ್ರೆ ಯಾರು ಒಕ್ಕಲ್ತನವನ್ನ ಮಾಡೋ ಅಂತಾರೋ ಅಥವಾ ಉಳುಮೆ ಮಾಡೋ ಅಂತರ್ನ ನಾವು ಕಲ್ಟಿವೇಟರ್ ಅಂತ ಕರಿತೀವಿ, ಅಥವಾ
ಟೆನೆಂಟ್ ಅಂತ ಬೇಕಿದ್ರು ಕರಿಬಹುದು. ಸೊ ಇಟ್ ವಿಲ್ ಬಿ ದ ಅಗ್ರಿಮೆಂಟ್ ಬಿಟ್ವೀನ್ ದ ಓನರ್ ಅಂಡ್ ದ ಟೆನೆಂಟ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಅಂಡ್ ಈಸ್ ಗೋಯಿಂಗ್ ಟು ಯೂಸ್ ದ ಓನರ್ಸ್ ಲ್ಯಾಂಡ್ ಫಾರ್ ದ ಅಗ್ರಿ ಅಂಡ್ ಅಲೈಡ್ ಆಕ್ಟಿವಿಟೀಸ್. ದಟ್ ಈಸ್ ವಾಟ್ ವಿ ಕಾಲ್ ಲ್ಯಾಂಡ್ ಲೀಸಿಂಗ್. Come to next line. Niti Aayog has drafted a model leasing law which seeks to create security among the landowners to lease out the agriculture land. ನಿಮಗೆ ಮುಂಚೆಯಿಂದಲೂ ನೆನಪಿದೆ ಏನಂತಂದ್ರೆ ಉಳುವವನೇ ಒಡೆಯ ಅಂತೇಳಿ ಒಂದು ಲಾ ಬಂದಿತ್ತು 1970s ಮತ್ತೆ 80s ಅಲ್ಲಿ ಇತ್ತು. ಆ ಉಳುವವನೇ ಒಡೆಯ ಅಂತಂದ್ರೆ ಯಾರು ಭೂಮಿಯನ್ನ ಕಲ್ಟಿವೇಟ್ ಮಾಡ್ತಾ ಇರ್ತಾರೋ ಅವರೇನೆ ಅದಕ್ಕೆ ಓನರ್ ಆಗ್ತಾರೆ ಅಂತ. ಸೊ ದೋಸ್ ಹೂ ಆರ್ ಗೋಯಿಂಗ್ ಟು ಕಲ್ಟಿವೇಟ್ ದ ಲ್ಯಾಂಡ್ ಫಾರ್ ಎ ಸರ್ಟನ್ ಪೀರಿಯಡ್ he will become the owner of that land. So if any of the owner if he is unable to cultivate the land, ಆ ಜಾಗವನ್ನು ಅವನು ಉಳುಮೆ ಮಾಡೋಕ್ಕಾಗಲ್ಲ, ಒಕ್ಕಲ್ತನ ಮಾಡೋಕ್ಕಾಗಲ್ಲ, ಅಥವಾ ಅವನೆಲ್ಲ ಹೊರಗಡೆ ಹೋಗಿದ್ದಾನೆ. ಸೊ say suppose he has got some job in the city, if he is there and the land been tilled or the land been cultivated by someone else, so ಅದನ್ನ ವಾರಕ್ಕೋ ಬೊಗ್ಗೆಕ್ಕೋ ಕೊಟ್ಟಿದ್ದಾನೆ, then if he cultivate the land for a certain period, then he will become the owner. So the original owner will going to lose his ownership. So whoever is cultivating the land, he will become the landowner. ಇದು ಸಮಸ್ಯೆ ಆಗಿದ್ದು ಏನಂತಂದ್ರೆ ಅದಕ್ಕೋಸ್ಕರನೇ ಯಾರೂ ಸಹ ಈ ಒಂದು ಲೀಸಿಂಗ್ ಏನಿದೆಯಲ್ಲ ಈ ಒಂದು ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಸೈನ್ ಆಗ್ತಿರ್ಲಿಲ್ಲ. ಯಾಕೆ ಸೈನ್ ಆಗ್ತಿರ್ಲಿಲ್ಲ ಅಂತಂದ್ರೆ ದೇರ್ ವರ್ ಗ್ರೇಟರ್ ಚಾನ್ಸ್ ಆಫ್ ಲೂಸಿಂಗ್ ದ ಓನರ್ಶಿಪ್ ಆಸ್ ಪರ್ ದ ಲಾಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಹಿಂದೆ ಇದ್ದಂತಹ ಕಾನೂನಿನ ಪ್ರಕಾರ ಒಡೆತನವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ, ಭೂಮಿಯ ಒಡೆತನವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಅತಿ ಹೆಚ್ಚಿತ್ತು. ಹಾಗಾಗಿ ಈ ಲೀಸಿಂಗ್ ಲಾ ವಾಸ್ ನಾಟ್ ದ ಲ್ಯಾಂಡ್ ಲೀಸ್ ವಾಸ್ ನಾಟ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ. ಹಾಗಾಗಿ ಹಲವಾರು ವರ್ಷಗಳ ಕಾಲ ಭೂಮಿ ಹಾಗೇನೆ ಬಿಡ್ತಾ ಇದ್ರು, ಆದರೆ ಯಾರಿಗೂ ಸಹ ಅದನ್ನ ಲೀಸ್ ಕೊಡ್ತಾ ಇರಲಿಲ್ಲ. So however, the land being the state subject, many states are yet to adopt the model law. Also some central departments add some reservation in it. So remember this one, land is the state subject, agriculture is the state subject. So if the central government wants to make any law with respect to the land, it can make only model law. That law will be, or the provisions of the model law will be adopted by the state government, but state government have some reservation with respect to adoption. So ಮುಂದಕ್ಕೆ ಬನ್ನಿ, ಬಾಕ್ಸ್ ಅಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ, many state governments still have the restriction on the agriculture land leasing that have forced tenancy to remain informal, insecure and inefficient. ಸೊ ಹಲವು ರಾಜ್ಯಗಳಲ್ಲಿ ಈ ಒಂದು ಲ್ಯಾಂಡ್ ಲೀಸಿಂಗ್ ಏನಿದೆಯಲ್ಲ, ಲಾಸ್ ರಿಲೇಟೆಡ್ ಟು ಲ್ಯಾಂಡ್ ಲೀಸಿಂಗ್ ಈಸ್ ನಾಟ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್ ಆರ್ ದ ಲ್ಯಾಂಡ್ ಲೀಸಿಂಗ್ ಈಸ್ ಪ್ರಹಿಬಿಟೆಡ್ ಇನ್ ಸಮ್ ಆಫ್ ದ ಸ್ಟೇಟ್ಸ್. ವೆನ್ ಇಟ್ ಈಸ್ ಪ್ರಹಿಬಿಟೆಡ್, ದೆನ್ ದ ಟೆನೆನ್ಸಿ, ಈ ಒಕ್ಕಲತನ ಅನ್ನೋದೇನಿದೆಯಲ್ಲ, ಇಟ್ಸ್ ರಿಮೈನ್ಸ್ ಇನ್ಫಾರ್ಮಲ್, ಅನೌಪಚಾರಿಕವಾಗಿ ನಡೀತಾ ಇದೆ, ಇನ್ಸೆಕ್ಯೂರ್, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ, ಅಂಡ್ ಇಟ್ ಈಸ್ ಇನ್ಎಫಿಷಿಯೆಂಟ್. ಸೊ ಅದರ ಕಾರ್ಯಕ್ಷಮತೆ ತುಂಬಾ ಕಡಿಮೆ ಇದೆ. ಈ ರೀತಿಯಾಗಿ ಲ್ಯಾಂಡ್ ಲೀಸಿಂಗ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಬಿನ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್ ಇನ್ ಎನಿ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ನೆಕ್ಸ್ಟ್, what are the key provisions of the Model Land Leasing Act 2016? It legalizes the land leasing in all areas to ensure complete security of land ownership right for landowners and security of tenure for the tenants for agreed lease period. So as per this agreement, as per this Model Leasing Law Act, there will be, it's going to ensure the ownership remains with the owner only, and it will ensure the security of the tenure to the tenants. ಅಲ್ಲಿ ಯಾರು ಒಕ್ಕಲ್ತನವನ್ನ ಮಾಡ್ತಾರಲ್ಲ ಅವ್ರಿಗೆ ಇಷ್ಟು ವರ್ಷಗಳ ಕಾಲ ಆ ಭೂಮಿಯಲ್ಲಿ ಕಲ್ಟಿವೇಟ್ ಮಾಡೋದಕ್ಕೆ, ಆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಕಾಲಾವಕಾಶವನ್ನ ಕೊಡ್ತಾರೆ. ಸೊ ಓನರ್ಶಿಪ್ ವಿಲ್ ರಿಮೈನ್ ವಿತ್ ದ ಓನರ್ ಅಂಡ್ ದ ಲ್ಯಾಂಡ್ ವಿಲ್ ಬಿ ಅವೈಲೇಬಲ್ ಫಾರ್ ದ tenant for a particular period for agriculture and allied activities. So come to next part. Automatic resumption of ownership to the landowner after the agreed lease period without requiring any minimum area of the land to be left with the tenant even after termination of the tenancy as laws of some states require. ಸೊ ಇಲ್ಲಿ ಇರೋಂಥದ್ದು ಸೆಂಟ್ರಲ್ ಗವರ್ನಮೆಂಟ್ ಮಾಡಲ್ ಲಾನ ಕೊಟ್ಟಿದೆ, ಸ್ಟೇಟ್ ಗವರ್ನಮೆಂಟ್ ಅದರಲ್ಲಿರುವಂಥ ಪ್ರಾವಿಷನ್ಸ್ ನ ಬಳಸ್ಕೋಬೇಕು. ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಪ್ರೆಸೆಂಟ್ laws of the state government, it says that whenever a owner ವೆಕೇಟ್ಸ್ ದ ಟೆನೆಂಟ್ಸ್, ಅಲ್ಲಿರುವಂತಹ ಒಕ್ಕಲತನದವ್ರನ್ನ ಅಥವಾ ಅಲ್ಲಿರುವಂತಹ ಬೊಗ್ಗಕ್ಕೆ ಅದೇನು ಬಂದಿರ್ತಾರಲ್ಲ ಕಲ್ಟಿವೇಟರ್ಸು, ಅವರನ್ನ ಆಚೆ ಕಳಿಸ್ಬೇಕಾದ್ರೆ ಆ ಒಡೆಯ ಏಕಾಏಕಿ ಎಲ್ಲವನ್ನೂ ಸಹ ಒಟ್ಟಿಗೆ ಬಿಡಿಸಿ ಅವ್ರನ್ನ ಆಚೆ ಕಳ್ಸಂಗಿಲ್ಲ. ಅವ್ರಿಗೆ ಹ್ಯಾಸ್ ಟು ಪ್ರೊವೈಡ್ ಮಿನಿಮಮ್ ಏರಿಯಾ.
ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಒಂದೇ ಬಾರಿ ಪೂರ್ತಿಯಾಗಿ ಬಿಟ್ಟೋಗಿ ಅಂತ ಹೇಳಂಗಿಲ್ಲ. ಅವ್ರಿಗೆ ಸ್ವಲ್ಪನೇ ಹೇಳ್ತಾ ಈಗ 2 ಎಕರೆ ಉಳುಮೆ ಮಾಡ್ತಾ ಇದಾರೆ ಅಂತಂದ್ರೆ ಮೊದಲ ವರ್ಷದಲ್ಲಿ ಅವ್ರಿಗೆ ಹೇಳ್ಬೇಕು ನೀನು 1.5 ಎಕರೆ ಮಾಡು ನೆಕ್ಸ್ಟ್ ಇಯರ್ ಇಂದ ಅಂತ. ಅದಾದ್ಮೇಲೆ ಅವ್ರಿಗೆ 1 ಎಕರೆಗೆ ಬರ್ಸ್ಬೇಕು, ಆಮೇಲೆ ಅರ್ಧ ಎಕರೆಗೆ ಬರಬೇಕು, ಆಮೇಲೆ ಪೂರ್ತಿಯಾಗಿ ಅವ್ರನ್ನ ಹೊರಗಡೆಗೆ ಕಳಿಸ್ಬೇಕು. ದಿಸ್ ಇಸ್ ದ ಪ್ರಾಕ್ಟೀಸ್ ಇನ್ ಸಮ್ ಆಫ್ ದ ಲಾಸ್ ಇನ್ ಸ್ಟೇಟ್ ಗವರ್ನಮೆಂಟ್. ಇವಾಗಿರೋಂತಹ ಮಾಡಲ್ ಲಾ ಪ್ರಕಾರ ದೇರ್ ಇಸ್ ನೋ ಸಚ್ ರಿಕ್ವೈರ್ಮೆಂಟ್, ಈ ತರದ್ ಯಾವುದು ಇಲ್ಲ. ಸೊ ಕಂಪ್ಲೀಟ್ ಓನರ್ಶಿಪ್ ವಿಲ್ ಬಿ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಟು ದ ಓನರ್ ಒನ್ಸ್ ದ ಟರ್ಮ್ ಗೆಟ್ಸ್ ಓವರ್. ಅವ್ರಿಗೆ 5 ವರ್ಷ ಅಂತಂದ್ರೆ 5 ವರ್ಷ ಆಗ್ತಿದ್ದಂಗೆನೆ ಪೂರ್ತಿಯಾಗಿ ಓನರ್ಶಿಪ್ ರೈಟ್ಸ್ ಮತ್ತೆ ಓನರ್ ಕಡೆಗೆ ಹೊರಟೋಗುತ್ತೆ. ದೆನ್ come to the next point. Access to institutional support to all tenants including sharecroppers to access insurance, bank credit and bank credit against pledging of expected output. ಸೊ ಇದರ ಅರ್ಥ ಏನು ಅಂತಂದ್ರೆ ಅರ್ಲಿಯರ್ ಬ್ಯಾಂಕ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾರ ಹತ್ರ ಲ್ಯಾಂಡ್ ಓನರ್ಶಿಪ್ ಇರ್ತಾ ಇತ್ತಲ್ಲ ಅವ್ರಿಗೆ ಮಾತ್ರ ಲೋನ್ ನ ಕೊಡ್ತಾ ಇದ್ದು. ಯಾಕೆಂತಂದ್ರೆ ಅವ್ರು ಮಾರ್ಟ್ಗೇಜ್ ಮಾಡಬೇಕಿತ್ತು. ಏನಾದ್ರೂ ಇಫ್ ಈ ಡಿಫಾಲ್ಟ್ಸ್ ಆ ಲೋನ್ ನ ಕಟ್ಟಲಿಲ್ಲ ಅಂತಂದ್ರೆ ಎಲ್ಲಿಂದ ತಗೋಬೇಕು ಅಂತಂದ್ರೆ ಆ ಒಂದು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತಾ ಇದ್ರು. ಹಾಗಾಗಿ ದಟ್ ಇಸ್ ವಾಟ್ ವಿ ಕಾಲ್ ಮಾರ್ಟ್ಗೇಜ್. ಏನಾದ್ರೂ ಅದಕ್ಕೆ ಕೊಲಾಟ್ರಲ್ ಕಟ್ಟಲೇಬೇಕಿತ್ತು. ಸೊ ಓನರ್ಸ್ ಏನಿದಾರಲ್ಲ ಅವ್ರ ಹೆಸರಲ್ಲಿ ಲ್ಯಾಂಡ್ ಇರೋದು, ಅವ್ರಿಗೆ ಈಸಿಯಾಗಿ ಲೋನ್ ಸಿಗ್ತಾ ಇತ್ತು. ಆದ್ರೆ ವೆನ್ ಇಟ್ ಕಮ್ಸ್ ಟು ದ ಟೆನೆಂಟ್ಸ್ ಆರ್ ದ ಕಲ್ಟಿವೇಟರ್ಸ್, ಅವ್ರ ಹತ್ರ ಓನರ್ಶಿಪ್ ಇರಲಿಲ್ಲ. ಆ ಓನರ್ಶಿಪ್ ಇಲ್ಲ ಅಂತಂದ್ರೆ ಅವ್ರಿಗೆ ಲೋನು ಅಥವಾ ಬ್ಯಾಂಕ್ ಇಂದ ಬರಬೇಕಾಗಿರೋಂಥ ಸಾಲ ಯಾವುದೇ ಕಾರಣಕ್ಕೂ ಬರ್ತಿಲ್ಲ. ದೋ ದೇ ವರ್ ಕಲ್ಟಿವೇಟಿಂಗ್ ದ ಲ್ಯಾಂಡ್ ಬಟ್ ದ insurance or the bank credit from the bank will not be available as they don't have the ownership rights over any of the land. So by using the lease certificates ಅಥವಾ ಈ ಅಗ್ರಿಮೆಂಟ್ ಏನಿದೆಯಲ್ಲ ಈ ಅಗ್ರಿಮೆಂಟ್ ಆಧಾರದ ಮೇಲೆ they can avail the bank credit and the insurance. ಹೀಗಾಗಿ so on one side the ownership remains with the owner only, on the other side by using this lease agreement they can avail the financial services from the bank. So this law will protect both the tenants and the owners. Then the provisions with respect to resolution of the conflicts. The cultivator and the owner can settle disputes between them using third party mediation or local government. So any of the grievances or any of the conflicts between the owner and the tenants will be resolved by using third party mediation. ನಿಮಗೆ ಗೊತ್ತು ಮೀಡಿಯೇಷನ್ ಅಂದ್ರೆ ಏನು, ಆರ್ಬಿಟ್ರೇಷನ್ ಅಂದ್ರೆ ಏನು, ಕನ್ಸಿಲೇಷನ್ ಅಂದ್ರೆ ಏನು ಅಂತ ಕ್ಲಾಸಲ್ಲಿ ಹೇಳ್ಬೇಕಾದ್ರೂ ಹೇಳಿದ್ದೀನಿ. ಮೊನ್ನೆ ಟೆಸ್ಟ್ ಡಿಸ್ಕಷನ್ ಮಾಡ್ಬೇಕಾದ್ರೂ ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಿತ್ತು, ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ನೋಡಿ. ಸೊ ನೆಕ್ಸ್ಟ್ ಥಿಂಗ್ ಈಸ್ ದ ಪೊಟೆನ್ಷಿಯಲ್ ಆಫ್ ಲ್ಯಾಂಡ್ ಲೀಸಿಂಗ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಪ್ರೊಡಕ್ಟಿವ್ ಯೂಸ್ ಆಫ್ ದ ಲ್ಯಾಂಡ್ ಆಸ್ ಇಟ್ ಕುಡ್ ಪುಟ್ ಟು ಯೂಸ್ ಮಿಲಿಯನ್ಸ್ ಆಫ್ ಹೆಕ್ಟರ್ಸ್ ಆಫ್ ಫ್ಯಾಲೋ ಲ್ಯಾಂಡ್ ಇನ್ ದ ಕಂಟ್ರಿ. ಫ್ಯಾಲೋ ಲ್ಯಾಂಡ್ ಅಂತಂದ್ರೆ 5-6 ವರ್ಷಗಳಿಂದ ಒಕ್ಕಲತನವನ್ನ ಅಥವಾ ಉಳುಮೆಯನ್ನ ಮಾಡದಲ್ಲೇ ಇರೋಂಥ ಜಾಗ. ಯಾಕೆ ಉಳುಮೆ ಮಾಡಿಲ್ಲ ಅಂತಂದ್ರೆ ಹಿಂದೆ ಇದ್ದಂಥ ಕಾನೂನುಗಳು ಆ ರೀತಿಯಾಗಿದ್ದು. ಯಾಕೆ ಆ ಕಾನೂನು ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಉಳುವವನೇ ಒಡೆಯ ಅನ್ನೋ ಒಂದು ಕಾನೂನು ಏನಿದೆಯಲ್ಲ ಆ ಕಾನೂನಿಂದ ಆದಂಥ ಸಮಸ್ಯೆಗಳು ಏನಂದ್ರೆ ಇಲ್ಲಿ ಇರುವಂತಹ ಓನರ್ಗೆ ಅವ್ನಿಗೆ ಯಾವ್ದಾರು ಒಂದು ಕೆಲಸ ಸಿಕ್ಕಿದೆ, ಆತ ಪೇಟೆಗೇನೋ ಹೊರಟೋಗಿದ್ದಾನೆ ಅಥವಾ ಟೌನ್ಗೆ ಹೊರಟೋಗಿದ್ದಾನೆ, ಆ ಜಾಗವನ್ನ ಬೇರೆ ಯಾರಿಗಾರು ಟೆನೆಂಟ್ಗೆ ಏನಾರ ಕೊಟ್ಟಿದ್ದಾನೆ ಅಂತಂದ್ರೆ ಆ ಟೆನೆಂಟ್ ಇಫ್ ಈ ಕಲ್ಟಿವೇಟ್ ದಟ್ ಲ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ದೆನ್ ಈ ವಿಲ್ ಬಿಕಮ್ ದ ಓನರ್. ದಟ್ ಇಸ್ ವಾಟ್ ವಿ ಕಾಲ್ ಉಳುವವನೇ ಒಡೆಯ. ಸೊ ದ ಟಿಲ್ಲರ್ ವಿಲ್ ಬಿಕಮ್ ದ owner or the tenant will become the owner after certain period. So the original owner there was high chance of losing its ಓನರ್ಶಿಪ್ ರೈಟ್ಸ್. ಆ ಭೂಮಿಯ ಮೇಲೆ ಒಡೆತನ ಏನಿದೆಯಲ್ಲ ಆ ಭೂಮಾಲೀಕನಿಗೆ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಆತ ತನ್ನ ಭೂಮಿಯನ್ನ ಯಾರಿಗೂ ಸಹ ಬೊಗ್ಗೆಕ್ಕಾಗ್ಲಿ ಅಥವಾ ಯಾರಿಗೂ ಸಹ ವಾರಕ್ಕಾಗ್ಲಿ ಅಥವಾ ಯಾರಿಗೂ ಸಹ ಗೇಣಿಗೆಗಾಗಿ ಗುತ್ತಿಗೆಗೆ ಕೊಡ್ತಾ ಇರಲಿಲ್ಲ. ಸೊ ಯೂಸ್ ಟು ಲೀವ್ ದಟ್ ಲ್ಯಾಂಡ್ ಆಸ್ ಇಟ್ ಈಸ್, ಹೆಂಗಿದೆಯಲ್ಲ ಹಂಗೆ ಬಿಟ್ಬಿಟ್ಟು ಅವನು ತನ್ನ ಕೆಲಸವನ್ನ ಮಾಡ್ಕೊಳ್ತಾ ಇದ್ದ. ಸೊ ಒನ್ಸ್ ದ leasing like land leasing model law, if it is been implemented properly, then it will make sure that millions of hectares of land which is lying as a fallow land will be used for the productive purpose. So then if the model law if it is implemented properly, it will provide the social security to the tenants. Now indene nodidvi, then it will ensure the term of cultivation and it will ensure the credit facilities from the bank and it will ensure and it's going to protect the interests of the tenants. So it will provide the social security to the tenants. On other side it will make use of the fallow land and it will ensure that ownership of the land will remains with the owners only. ಇನ್ನು ಮಿಕ್ಕಿರಂತಹ ಅಂಶಗಳೆಲ್ಲ ಏನಿದೆಯಲ್ಲ ಅದು ಈಸಿ ಇದೆ, ನೀವು ನೋಡ್ಕೊಳ್ಳಿದ್ರೆ. The introduction of the transparent land leasing laws that allow the potential tenant or the sharecropper to engage in written contracts with the landowner is a win-win
ರಿಫಾರ್ಮ್. ಸೊ ಇಬ್ಬರಿಗೂ ಸಹ ಟೆನೆಂಟ್ ಗುತ್ತಿಗೆದಾರರು ಮತ್ತೆ ಒಡೆಯ ಏನಿದಾರಲ್ಲ ಇಬ್ಬರಿಗೂ ಸಹ ಅನುಕೂಲಕರವಾಗಿರೋಂಥದ್ದು. ಇಟ್ಸ್ ಎ ವಿನ್ ವಿನ್ ಸಿಚುವೇಶನ್ ಫಾರ್ ಬೋತ್ ಓನರ್ಸ್ ಅಂಡ್ ದ ಟೆನೆಂಟ್ಸ್. ದ ಟೆನೆಂಟ್ will have an incentive to make the investment in the improvement of the land. Landowner will be able to lease the land without the fear of losing it to tenant, and the government will be able to implement its policies effectively. So it will be if the model law, if it is implemented properly, then it will ensure win-win situation for the landowners and the tenants on one side, and it will make sure that whatever policies government will take for the development in the agriculture field will be implemented properly and efficiently. Okay, let's come into contract farming. ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೀಸೆಂಟ್ ಲಾಸ್ಟ್ ಇಯರ್ ಏಪ್ರಿಲ್ ಅಥವಾ ಮೇ ಮಂತ್ ಅಲ್ಲಿ ಒಂದು ಸಣ್ಣ ಕೇಸ್ ಆಗಿತ್ತು. ಅದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಇರೋಂಥ ಎಲ್ಲ ಡೌಟ್ಸು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ it was related to PepsiCo company versus non-registered farmers. The farmers which were not registered with the PepsiCo company along with the registered farmers lodged a complaint against the non-registered farmers. ಯಾಕೆ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿತ್ತು ಅಂತಂದ್ರೆ, PepsiCo company produces a product called as Lays. ನೀವೆಲ್ಲ ನೋಡಿರ್ತೀರಾ, ಇದೊಂದು ಚಿಪ್ಸ್. These chips or the Lays was produced by using a potato variety called as FC5. This potato variety was developed by PepsiCo company, and it was given to the registered farmers. Once the farmers grow in their farmland and the production is ready or the product is ready, then it will be bought back by the PepsiCo company for the production of the Lays. ಸೊ ಇದರ ಅರ್ಥ ಏನು ಅಂತಂದ್ರೆ, FC5 ಆಲೂಗೆಡ್ಡೆನ ಮೊದಲು ಈ ಪೆಪ್ಸಿಕೋ ಕಂಪನಿ ಅಭಿವೃದ್ಧಿ ಮಾಡಿ ರಿಜಿಸ್ಟರ್ ಫಾರ್ಮರ್ಗೆ ಕೊಡುತ್ತೆ. ಆ ಫಾರ್ಮರ್ ಬೆಳೆದಿರೋಂತಹ ಬೆಳೆ ಏನಿದೆಯಲ್ಲ ಆ ಬೆಳೆನ ವಾಪಸ್ ತಗೊಂಡ್ಬಂದು ಲೇಸ್ನ ಮಾಡುತ್ತೆ. ಸೊ ದಿಸ್ FC5 ಈಸ್ ಡೆವಲಪ್ಡ್ ಬೈ ದ ಪೆಪ್ಸಿಕೋ ಕಂಪನಿ. But what happened in Gujarat, some of the non-registered farmers, the farmers who are not registered or who is not having the contract with the PepsiCo company, they started growing the FC5 variety of potato. That is why PepsiCo company along with the registered farmers lodged a complaint against the non-registered farmers in the commercial court of the Ahmedabad. ಅಲ್ಲಿ ಏನು ಹೇಳ್ತು ಅಂದ್ರೆ, as per the protection of plant varieties and the Farmers Rights Act 2001, ಇದು 2001ರಲ್ಲಿ ಬಂದಿರುವಂತ ಆಕ್ಟ್, the protection of plant varieties and the farmers rights. It is to protect the plant varieties and the rights of the farmers. PepsiCo company told that as per the section 64 of this act, if any of the variety like FC5, if any of the variety, if it is registered under this act, then only the registered farmers can use that, not the non-registered. ಇದರ ಅರ್ಥ ಇಷ್ಟೇನೆ, ಈ ಯಾವುದೇ ಒಂದು ತಳಿಯನ್ನ ಅಥವಾ ಯಾವುದೇ ಒಂದು ವೆರೈಟಿ ಈ ಒಂದು ಆಕ್ಟ್ ಅಂಡರ್ ರಿಜಿಸ್ಟರ್ ಆಗಿದೆ ಅಂತಂದ್ರೆ, ಆ ರಿಜಿಸ್ಟರ್ ಆಗಿರೋಂತಹ ವೆರೈಟಿಯನ್ನ ಯಾರು ಬೆಳೆಯಕ್ಕೆ ಸಾಧ್ಯ ಅಂತಂದ್ರೆ, ಯಾರು ಡೆವಲಪ್ ಮಾಡಿದಾರೋ ಆ ಕಂಪನಿಯ ಜೊತೆ ರಿಜಿಸ್ಟರ್ ಆಗಿರುವಂತಹ ರೈತರು ಮಾತ್ರ ಅದನ್ನ ಬೆಳಿಬೇಕು. ಬೇರೆ ರಿಜಿಸ್ಟರ್ ಆಗದಲ್ಲೇ ಇರೋಂಥ ರೈತರು ಬೆಳೆಯುವಾಗಿಲ್ಲ ಅಂತೇಳಿ ಈ ಒಂದು ಆರ್ಟಿಕಲ್ ಸೆಕ್ಷನ್ 64 ಆಫ್ ದ ಆಕ್ಟ್ ಹೇಳುತ್ತೆ ಅಂತೇಳಿ ಈ ಪೆಪ್ಸಿಕೋ ಕಂಪನಿ ವಾದ ಮಾಡ್ತು. Then it told that if any of the non-registered farmer grows that, then it will result in the infringements of the rights of the registered farmers and rights of the PepsiCo company. So ನಮ್ಮ ಪ್ರಾಪರ್ಟಿ ಅಥವಾ ನಮ್ಮ ರೈಟ್ಸ್ ಏನಿದೆಯಲ್ಲ ಅದಕ್ಕೆ ಧಕ್ಕೆ ಬಂದಂತೆ ಅಂತೇಳಿ ವಾದ ಮಾಡ್ತು. So the farmers or the non-registered farmers, they took the help of section 39 of the same act, and they told that this act, ಇದರೊಳಗಡೆ ಏನ್ ಬರೆದಿದೆ ಸೆಕ್ಷನ್ 39 ಅಲ್ಲಿ ಅಂತಂದ್ರೆ, ಇವರ ಪ್ರಕಾರ ಇವ್ರು ಹೇಳ್ತಾ ಇರೋದು ಏನಂದ್ರೆ, ಯಾವ ತಳಿಯನ್ನ ಬೇಕಾದ್ರೂ ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಬೆಳಿಬಹುದು, ಆದ್ರೆ ಬೆಳೆಯೋದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಮಾರಾಟ ಮಾಡಕ್ಕಷ್ಟೇ ರಿಸ್ಟ್ರಿಕ್ಷನ್ ಇರೋದು. ಸೊ ವಿ ಕ್ಯಾನ್ ಗ್ರೋ ಎನಿ ಆಫ್ ದ ವೆರೈಟಿ ಇನ್ ಇಂಡಿಯಾ, ಬಟ್ ವಿ ಆರ್ ನಾಟ್ ಸಪೋಸ್ ಟು ಸೆಲ್ ಅಂಡರ್ ಎನಿ ಆಫ್ ದ ಬ್ರ್ಯಾಂಡ್. ನಾನು FC5 ಬೆಳಿಬೋದು ಅಥವಾ FC8 ಅಥವಾ ಯಾವ ವೆರೈಟಿನಾರು ಬೆಳಿಬೋದು, ಆದರೆ ನಾನು ಬೆಳೆದು ಅದನ್ನ ಮಾರಾಟ ಮಾಡಬೇಕಾದ್ರೆ ಐ ಆಮ್ ನಾಟ್ ಸಪೋಸ್ ಟು ಬ್ರ್ಯಾಂಡ್ ಇಟ್, ಅಥವಾ ಅದನ್ನ ಯಾವುದೋ ಒಂದು ಚೀಲದಲ್ಲಿ ಹಾಕಿ ಅದಕ್ಕೆ ಒಂದು ಹೆಸರು ಬ್ರ್ಯಾಂಡ್, ಇದರಲ್ಲಿ ಒಂದು ಕಂಪನಿಯ ಬ್ರ್ಯಾಂಡ್ ನೇಮ್ ಅಲ್ಲಿ ನಾನು ಅದನ್ನ ಮಾರಾಟ ಮಾಡಂಗಿಲ್ಲ. ಸಾರಾಸಗಟಾಗಿ
ಅದನ್ನ ಮಾರ್ಕೆಟ್ ತಗೊಂಡೋಗಿ ಚೀಲದಲ್ಲಿ ಮಾರಾಟ ಮಾಡ್ಕೊಂಡ್ ಬರ್ಬೋದು. ಬಟ್ ಇಟ್ ಶುಡ್ ನಾಟ್ ಬಿ ಸೋಲ್ಡ್ ಅಂಡರ್ ಎನಿ ಆಫ್ ದ ಬ್ರ್ಯಾಂಡ್ ನೇಮ್. ದಟ್ ಈಸ್ ವಾಟ್ ಸೆಕ್ಷನ್ 39 ಸೇಸ್. ಅದನ್ನ ಅವ್ರು ಹೇಳ್ತಿರೋದು ಏನಂತಂದ್ರೆ ಐ ಕ್ಯಾನ್ ಗ್ರೋ ಎನಿಥಿಂಗ್ ಇನ್ ಇಂಡಿಯಾ. Any of the plant variety can be grown by any of the farmer in India, but only thing is we are not supposed to sell this under any brand name. I can sell in the market directly but not using any of the brand. This is the issue. ಇದು ಸ್ವಲ್ಪ ದಿನ ಆದ್ಮೇಲೆ ಪೆಪ್ಸಿಕೋ ಕಂಪನಿನೇ ಆ ಕೇಸ್ನ ವಾಪಸ್ ತಾಣ್ತು ಬಿಕಾಸ್ ಆಫ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಗವರ್ನಮೆಂಟ್ ಅಥವಾ ಅವ್ರ ಮಧ್ಯೆ ಏನೋ ಮಾತುಕತೆ ನಡೀತಾ, ಮಾತುಕತೆ ನಡೆದ್ಮೇಲೆ ಪೆಪ್ಸಿಕೋ ಕಂಪನಿ ಇದನ್ನ ವಾಪಸ್ ತಗೋತು. ಸೊ ಇಷ್ಟನ್ನ ಈ ಕೇಸ್ನ ನೀವು ನೋಡಿದ್ರೆ ಇಲ್ಲಿ ನಿಮ್ಗೆ ಎಲ್ಲ ಪೂರ್ತಿಯಾಗಿ ಅರ್ಥ ಆಗ್ಬೇಕು. ಯಾವ್ದಂತಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು ವಾಟ್ ಈಸ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತಂದ್ರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಇಸ್ ನಥಿಂಗ್ ಬಟ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಅಂಡ್ ದ ಕಂಪನಿ ಆರ್ ದ ಎನಿ ಪ್ರೈವೇಟ್ ಕಂಪನಿ. The private company is also called as promoter or the sponsor, or it might be any export company. Producer ಅಂತಂದ್ರೆ farmer ಇರ್ತಾರೆ ಅಥವಾ group of farmers or the farmer producer organization. This company will give the inputs. It might be seed or it might be fertilizer or it might be technology, and it will buy back the products or the production which is going to it will buy back the products. These products will be bought back by the company with the predetermined price. Predetermined price ಅಂತಂದ್ರೆ ಹಿಂದೆನೆ ನಿಗದಿಯಾಗಿರುತ್ತೆ. The price will be fixed before the within the agreement. ಯಾವತ್ತು ಅಗ್ರಿಮೆಂಟ್ ಬಂದಿರುತ್ತಲ್ಲ, ಅಗ್ರಿಮೆಂಟ್ ಬಂದಿರೋ ದಿವಸನೇ ಈ ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಅವತ್ತಿನ ದಿವಸ ಮಾರ್ಕೆಟ್ ಬೆಲೆ ಕಡಿಮೆ ಆಗಿರ್ಲಿ ಜಾಸ್ತಿ ಆಗಿರ್ಲಿ, this farmer has to sell his products to the company at the predetermined price. This is what we call contract farming. It is an agreement. Company will provide the input and the whatever produce will be produced or the product will be sold to the company at the predetermined price. See, land is state subject, agriculture is state subject. When it comes to the contract farming, it is in the concurrent list. ನಮಗೆ ಗೊತ್ತು state subject ಅಂತಂದ್ರೆ only state can make the laws. In the exceptional conditions, Parliament will get the chance to make the laws with respect to the state list. When it comes to the concurrent list, both central government and the state government has the equal power over the concurrent list. So on the contract farming, the central government has framed a model law. That model law will be adopted. Central government has made a model law, and the provisions of that model law will be adopted by the state government. So ಇದರಲ್ಲಿ ಇರೋಂತಹ ಮುಖ್ಯ ಅಂಶ ಇದು. ಮತ್ತೆ ಇದ್ರ ಜೊತೆಗೆ ನಾನು ಇನ್ನೊಂದು ಆಕ್ಟ್ ಹೇಳಿದೆ, ಆ ಆಕ್ಟ್ ಬಗ್ಗೆ ಸುಮ್ಮನೆ ಸಾಧ್ಯವಾದ್ರೆ ಒಂದ್ಸರಿ ನೋಡ್ಕೊಂಡಿರಿ. ಇಟ್ ಇಸ್ ರಿಲೇಟೆಡ್ ಟು WTO. ಆ WTO ಏನ್ ಹೇಳುತ್ತೆ ಅಂತಂದ್ರೆ, within this contract farming I mentioned about one of the law, that is Protection of Plant Varieties and the Farmer Rights Act of 2001. This law was implemented to meet the condition or the provisions of the WTO. Under WTO we have many agreements. ಆ ಅಗ್ರಿಮೆಂಟ್ ಅಲ್ಲಿ ಮುಖ್ಯವಾಗಿರುವಂತ ಅಗ್ರಿಮೆಂಟ್ ಯಾವುದು ಅಂದ್ರೆ ಟ್ರಿಪ್ಸ್. ಯಾವುದು ಅಂತಂದ್ರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗೆ ಸಂಬಂಧಪಟ್ಟಿರೋ ಅಂತದ್ದು. ಸೊ ಟು implement the provisions of the TRIPS, we have enacted this act. Parliament has enacted this act. Under the TRIPS ಎರಡು ಪ್ರಾವಿಷನ್ ಇದೆ. ಒಂದು ಯಾವುದು ಅಂತಂದ್ರೆ 27B and other one is sui generis ಅಂತ. sui generis. ಇದನ್ನ ಇನ್ ಡೆಪ್ತ್ ಯಾಕೆ ಹೋಗ್ತಾ ಇದೀನಿ ಅಂತಂದ್ರೆ, ನಿಮ್ಮನ್ನ ಇದನ್ನ ಪೂರ್ತಿಯಾಗಿ ನೆನ್ಪಿಡಿ ಅಂತಲೂ ಏನು ಕೇಳ್ತಾ ಇಲ್ಲ. ಜಸ್ಟ್ WTO ನಲ್ಲಿ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇಂಡಿಯಾಗೆ ಯಾವ ರೀತಿಯಾದಂತಹ ಲೀನಿಯನ್ಸ್ ಇದೆ, ಅಥವಾ ವಾಟ್ ಆರ್ ದ ಲೀನಿಯನ್ಸ್ ಆರ್ ದ ಪೀಸ್ ಕ್ಲಾಸ್ ಗಿವನ್ ಟು ಡೆವಲಪಿಂಗ್ ಕಂಟ್ರೀಸ್ ಆರ್ ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತೇಳಿ ವಿತ್ ರೆಸ್ಪೆಕ್ಟ್ ಟು ಆರ್ ಇನ್ ಕಾಂಟ್ರಾಸ್ಟ್ ವಿತ್ ದ ಡೆವಲಪ್ಡ್ ಕಂಟ್ರೀಸ್. ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳಿಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಎಲ್ಲಿ ವ್ಯತ್ಯಾಸ ಕಾಣುತ್ತೆ, ಎಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೆಲವೊಂದು ಪೀಸ್ ಕ್ಲಾಸಸ್ನ ಮಾಡಿಕೊಟ್ಟಿದಾರಲ್ಲ WTO ನಲ್ಲಿ, ಅದನ್ನ ತೋರ್ಸೋದಕ್ಕಷ್ಟೇ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಜಸ್ಟ್ ಯು ಲಿಸನ್ ಟು ದಿಸ್ ಅಂಡ್ ಯು ನೀಡ್ ನಾಟ್ ಟು ರಿಮೆಂಬರ್. ಆರ್ಟಿಕಲ್ 27B ಸ್ಪೀಕ್ಸ್ ಅಬೌಟ್ ದ ಪೇಟೆಂಟ್. ಯಾವ ವಸ್ತುಗಾದ್ರೂ ಅಥವಾ ಯಾವ ಜೀವಿಗಾದ್ರೂ ಪೇಟೆಂಟ್ನ ಕೊಡ್ಬೋದು ಅಂತೇಳಿ ಹೇಳುತ್ತೆ. ಸೊ ಅಂಡರ್ ದಿಸ್ ಒನ್, ದ ಡೆವಲಪ್ಡ್ ಕಂಟ್ರಿ ಲೈಕ್ USA can give have the
intellectual property regime and it will give the patent with respect to the living plants and animals. ಪ್ರಾಣಿ ಪಕ್ಷಿ ಮತ್ತು ಸಸ್ಯಗಳಿಗೆ ಪೇಟೆಂಟ್ ನ ಕೊಡ್ತಾರೆ, ಬಟ್ ನಾಟ್ ಇನ್ ಇಂಡಿಯಾ. ಏನಕ್ಕೆ ನಾಟ್ ಇನ್ ಇಂಡಿಯಾ ಅಂತಂದ್ರೆ ವಿ ಫಾಲೋ ದ ಸೆಕೆಂಡ್ ಆಪ್ಷನ್, ದಟ್ ಈಸ್ ಸ್ಯೂ ಜನರಿಸ್. ಸ್ಯೂ ಜನರಿಸ್ ಅಂತಂದ್ರೆ ಇನ್ ಸಿಂಪಲ್ ವರ್ಡ್ಸ್ the law will be made which is very much unique to that particular country. Pakistan can make the laws which is very particular to that country. India can make the laws which is very particular to that particular country. So ಅದನ್ನ ನಾವು ಸ್ಯೂ ಜನರಿಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಲೋಕಲ್ ಪೀಪಲ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇಂಡಿಯಾ, ಇಂಡಿಯಾ ವಿಲ್ ಮೇಕ್ ಇಟ್ಸ್ ಓನ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ದ ಟ್ರಿಪ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ವೆರೈಟೀಸ್ ಆರ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ ವೆರೈಟೀಸ್. ಇದ್ರ ಬಗ್ಗೆ ನಾನು ಪೇಟೆಂಟ್ ಕೊಡಬೇಕೋ ಬೇಡವೋ, ಇದರಿಂದ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೋ ಅಥವಾ ಅನಾನುಕೂಲ ಆಗುತ್ತೋ ಅಂತೇಳಿ ಅವನ್ನೆಲ್ಲ ಯೋಚನೆ ಮಾಡಿ ಇಂಡಿಯಾ ವಿಲ್ ಹ್ಯಾವ್ ಇಟ್ಸ್ ಓನ್ IPR regime with respect to the patents regarding plants and animal varieties. In India, we are not going to provide any of the patent to the plants and animals. In USA or the developed countries have given the patent for plants and animals also, but in India we are not going to provide plants and animal ವೆರೈಟೀಸ್ ಗೆ ಪೇಟೆಂಟ್ ಇಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ ಗೆ ಕೊಡ್ತಾರೆ, ಆದ್ರೆ ಪ್ಲಾಂಟ್ ಅಂಡ್ ಅನಿಮಲ್ಸ್ ಗೆ ಇಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಸ್ಯೂ ಜನರಿಸ್. ಈ ರೀತಿಯಾಗಿ ದ ಡೆವಲಪಿಂಗ್ ಕಂಟ್ರೀಸ್ ವಿಲ್ ಹ್ಯಾವ್ ಸಮ್ ಪ್ರಾವಿಷನ್ಸ್ ವಿಚ್ ಸೂಟ್ಸ್ ದೇರ್ ಓನ್ ಲೋಕಲ್ ಕಂಡೀಷನ್ಸ್. ಇದನ್ನ WTO ಟ್ರಿಪ್ಸ್ ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಒಂದ್ಸರಿ ನೋಡಿ ಅಷ್ಟೇನೆ. ಸೊ ಒನ್ ಇಸ್ ಆರ್ಟಿಕಲ್ 27B and another one is ಸ್ಯೂ ಜನರಿಸ್. ಇನ್ ದಿಸ್ ವಿ ಹ್ಯಾವ್ PPV. ಸೊ ಟು fulfill the conditions of these sui generis, under these provisions only this act, protection of plant varieties and the farmers rights act been created. So ಇಲ್ಲಿ ನಾವು ನೋಡ್ದಂಗೆ ಹಿಂದೆ ನೋಡಿದಂತಹ ಒಂದು ಅಂಶ ಏನಿತ್ತಲ್ಲ, ಅದರಲ್ಲಿ ಆರ್ಟಿಕಲ್ ಆರ್ ದ ಸೆಕ್ಷನ್ 39 speaks about the protection of the rights of the farmers, and at the same time section 64 speaks about the ಪ್ರೊಟೆಕ್ಷನ್ ಆಫ್ ದ ಪ್ಲಾಂಟ್ ವೆರೈಟೀಸ್. ಸೊ ಕಂಪನಿ ಏನು ದಾವೆಯನ್ನು ಹೂಡಿತ್ತಲ್ಲ, ಕಂಪನಿ ಏನು ಕಂಪ್ಲೇಂಟ್ ಮಾಡಿತ್ತಲ್ಲ, ಅದೂ ಸತ್ಯ. ಅದ್ರ ಜೊತೆಗೆ ವಿ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್ ಟು ಪ್ರೊಟೆಕ್ಷನ್ ಆಫ್ ದ ಫಾರ್ಮರ್ ಆರ್ ದ ರೈಟ್ಸ್ ಆಫ್ ದ ಫಾರ್ಮರ್. ಯಾಕೆಂತಂದ್ರೆ ನಮ್ದು ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಅದರ ಒಂದು ಅವಶ್ಯಕತೆಗೆ ತಕ್ಕಂತೆ ಲಾಸ್ನ ಮಾಡ್ಕೋಬೇಕಾಗುತ್ತೆ. ಸೊ ವೆನ್ ವಿ ಆರ್ ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರ್, ಮೋರ್ ದನ್ 49% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆರ್ ದ ವರ್ಕಿಂಗ್ population dependent on the agriculture, it is the responsibility of the Indian government to protect the interests of the farmers compared to the company. ಈ ಕಂಪನಿ ಹೋಲಿಸ್ಕೊಂಡ್ರೆ ಫಾರ್ಮರ್ಸ್ ನ ಉಳಿಸಬೇಕಿತ್ತು. ಅದಕ್ಕೆ we have created a special law which is very much unique to India. That is what we call sui generis. Okay, let's come to the topic. The Tamil Nadu has become the first state to enact the law on contract farming based on the lines of Model Contract Farming Act 2018 of the central government. So it's in the concurrent list, and central government has created a Model Contract Farming Act, and the provisions of the act will be used in the Tamil Nadu Act. The law called Tamil Nadu Agricultural Produce and Livestock Contract Farming and Services Promotion and Facilitation Act has got the assent of the president as well. So illirantaha law ಪಾಸ್ ಆಗಿದೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ, ಅಂಡ್ ಇಟ್ ಹ್ಯಾಸ್ ಗಾಟ್ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್ ಆಸ್ ವೆಲ್. ಸೊ ದೆನ್ ಇಟ್ ವಿಲ್ ಬಿಕಮ್ ಅನ್ ಆಕ್ಟ್. ನಿಮಗೆ ನಾನು ಗವರ್ನರ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಹೇಳಿದ್ದೆ. ಏನಂತಂದ್ರೆ ವೆನ್ ದ ಗವರ್ನರ್ ವಿಲ್ ರಿಸರ್ವ್ ದ ಬಿಲ್ ಫಾರ್ ದ ಪ್ರೆಸಿಡೆನ್ಷಿಯಲ್ ಕನ್ಸಿಡರೇಷನ್ ಅಂತ. ಸೊ ಐ ಹ್ಯಾವ್ ಗಿವನ್ 4-5 ಎಕ್ಸಾಂಪಲ್ಸ್. ಆ ಎಕ್ಸಾಂಪಲ್ಸ್ ಅಲ್ಲಿ ನೀವು ಗವರ್ನರ್ ಇದನ್ನ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಈಸ್ ಗೋಯಿಂಗ್ ಟು ರಿಸರ್ವ್ ದ ಬಿಲ್ಸ್ ವಿಚ್ ವಿಲ್ have the or which will follow the model bill or the model bill which is been created by the central government. So ಆ provisions ಏನಾದರೂ ಓವರ್ಲ್ಯಾಪ್ ಆಗ್ತಾ ಇದಾವೆ ಅಂತಂದ್ರೆ the governor will reserve the bill for the presidential consideration. Come to the next point. The act covers output of agriculture, horticulture, apiculture, sericulture, animal husbandry and forest activities. ಅಂದ್ರೆ ಅರ್ಥ ಏನಂತಾರೆ, it's going to cover all the activities which are related to agri and allied activities. So next comes the to ensure proper implementation of this act, a 6-member body called Tamil Nadu State Contract Farming Services Promotion and Facilitation Authority would be formed. So ಒಂದು ಅಥಾರಿಟಿ ಪ್ರಾಧಿಕಾರ ಇರುತ್ತೆ. ಆ ಪ್ರಾಧಿಕಾರದ ಕೆಲಸ ಏನು ಅಂತಂದ್ರೆ ಇಟ್ ವಿಲ್ ಪ್ರಮೋಟ್ ದ ಪ್ರೈವೇಟ್ ಸೆಕ್ಟರ್ ಟು ಎಂಗೇಜ್ ಇನ್ ದ ಕಾಂಟ್ರಾಕ್ಟ್ ಫಾರ್ಮಿಂಗ್. ಸೊ ಅವ್ರಿಗೆ ಏನು
ಉತ್ತಮವಾದಂತಹ ಪ್ಲಾನ್ ಹಾಕೊಡ್ಬೇಕಲ್ಲ, ಆ ಕೆಲಸವನ್ನ ಈ ಅಥಾರಿಟಿ ಮಾಡುತ್ತೆ ಟು ಪ್ರಮೋಟ್ ದ ಪ್ರೈವೇಟ್ ಸೆಕ್ಟರ್ ಟು ಎಂಟರ್ ಇನ್ ಟು ದ ಅಗ್ರಿಕಲ್ಚರ್. To ensure the proper implementation of this act, a 6-member body called the Tamil Nadu State Contract Farming and Services Promotion and Facility Authority would also be formed. So this the work of this authority, or the main function of this authority, is to promote the private sector to invest in the agriculture or go for the contract farming. The act also provides for the setting up of the dispute settlement committee at the level of revenue subdivision. So at the taluk level there will be a dispute settlement committee. ಆ dispute settlement committee ಯಾಕೆ ಬರುತ್ತೆ ಅಂತಂದ್ರೆ, ನಾನು ಮುಂಚೆನೆ ನಿಮಗೆ ಆ ಕೇಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ, ಕಂಪನಿ ವರ್ಸಸ್ ದ ನಾನ್ ರಿಜಿಸ್ಟರ್ಡ್ ಫಾರ್ಮರ್ಸ್, ಇವ್ರ ಮಧ್ಯೆ ಬಂದಂತಹ ಇಶ್ಯೂ ಏನಿದೆಯಲ್ಲ, ಈ ಇಶ್ಯೂನ ಸಾಲ್ವ್ ಮಾಡೋದಕ್ಕೆ, ಅಥವಾ ಕಂಪನಿ ಪ್ಲಸ್ ರಿಜಿಸ್ಟರ್ಡ್ ಫಾರ್ಮರ್ಸ್ ಇಲ್ಲಿರೋಂಥದ್ದು ಯಾವುದೇ ಡಿಸ್ಪ್ಯೂಟ್ ಇದ್ರೂ ಸೆಟಲ್ ಮಾಡೋದಕ್ಕೆ ಮಾಮೂಲಿ ಕೋರ್ಟ್ಗೆ ಹೋದ್ರೆ ಇಟ್ ವಿಲ್ ಟೇಕ್ ದ ಟೈಮ್. ದ ಲಿಟಿಗೇಷನ್ ಆರ್ ದ ನಾರ್ಮಲ್ ಕೋರ್ಟ್ ಪ್ರೊಸೀಜರ್ ಈಸ್ ವೆರಿ ಮಚ್ ಲೆಂತಿ. ಟು settle the disputes at a faster manner, it will have the dispute settlement committee at the lower level itself. Come to model contract farming 2018. The most of the provisions of this act is been incorporated in the Tamil Nadu Act. Now in the nodadula adane. Come to the second point. It ensures buying of entire pre-agreed quantity from the producer at a fixed pre-agreed price and the quality standards as per the contract. ಇಲ್ಲಿ ಏನಂತಂದ್ರೆ, ಕ್ವಾಂಟಿಟಿ ಏನಿದೆಯಲ್ಲ, ವಾಟ್ ಎವರ್ ಬೀನ್ ಪ್ರೀ ಅಗ್ರೀಡ್, ಹಿಂದೆ ಅವರು ಕಾಂಟ್ರಾಕ್ಟ್ ಸಂದರ್ಭದಲ್ಲಿ, ಅಗ್ರಿಮೆಂಟ್ ಸಂದರ್ಭದಲ್ಲಿ ಹೇಳಿರ್ತಾರೆ, ಐ ಆಮ್ ಗೋಯಿಂಗ್ ಟು ಬೈ ದಿಸ್ ಮಚ್ ಅಂತ. ಆಲೂಗಡ್ಡೆ ಆದ್ರೆ ಅಥವಾ ಪೊಟ್ಯಾಟೊ ಆದ್ರೆ ಐ ಆಮ್ ಗೋಯಿಂಗ್ ಟು ಬೈ ದಿಸ್ ಮಚ್ ಕ್ವಿಂಟಲ್ ಆಫ್ ಪೊಟ್ಯಾಟೊ ಫ್ರಮ್ ದಿಸ್ ಫಾರ್ಮ್ ಅಂತ. ಈ ಒಂದು ರೈತನಿಂದ ನಾನು ಇಷ್ಟನ್ನ ಪಡಿತೀನಿ ಅಂತೇಳಿ ಏನ್ ಅಗ್ರಿಮೆಂಟ್ ಇರುತ್ತಲ್ಲ, ಅಷ್ಟನ್ನ ಅವರು ಪಡಿಲೇಬೇಕು. ಅದ್ರ ಜೊತೆಗೆ ಇಟ್ ಶುಡ್ ಬಿ ಅಟ್ ದ ಪ್ರೀ ಅಗ್ರೀಡ್ ಪ್ರೈಸ್, ದೇ ಕಾಂಟ್ ರೆಡ್ಯೂಸ್ ಇಟ್. ಇಲ್ಲಿ ಯಾಕೆ ಈ ಬದಲಾವಣೆ ಅಥವಾ ಇದನ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೇ ಸಪೋಸ್ ಈಗ ಪ್ರೊಡ್ಯೂಸರ್ ಅಥವಾ ಪ್ರಮೋಟರ್ ಇದ್ದಾರೆ ಅಥವಾ ಕಂಪ್ನಿ ಇದೆ, ಆ ಕಂಪನಿ ಯಾವುದೋ ಒಬ್ಬ ರೈತನ ಜೊತೆ 10 ರೂಪಾಯಿ ಕೆಜಿಗೆ ಆಲೂಗೆಡ್ಡೆನ ಮಾತಾಡಿರ್ತಾರೆ. ಇವತ್ತು ಮಾರ್ಕೆಟ್ ಇಂದ ಅದನ್ನ ತಗೋಬೇಕು, ಆದ್ರೆ ಮಾರ್ಕೆಟ್ ಅಲ್ಲಿ ಬೆಲೆ ಎಷ್ಟಿದೆ ಅಂತಂದ್ರೆ 5 ರೂಪಾಯಿ ಅಷ್ಟೇ ಇದೆ ಆಲೂಗೆಡ್ಡೆ ಬೆಲೆ. ಅವ್ನು ಕೊಡ್ಬೇಕಾಗಿರೋದು ಪ್ರೀ ಅಗ್ರೀಡ್ ಪ್ರೈಸು 10 ರುಪೀಸು, ಇಲ್ಲಿ ಮಾರ್ಕೆಟ್ ಅಲ್ಲಿ ಇರೋಂಥದ್ದು 5 ರುಪೀಸು. ಅವನಿಗೆ 1 ಕೆಜಿಗೆ 5 ರೂಪಾಯಿ ಲಾಸ್ ಆಗ್ತಾ ಇದೆ. ಹಾಗೇನೆ 1000 ಕಿಲೋ ಅಂತಂದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ಅವನೇನ್ ಮಾಡ್ತಿದ್ರು ಅಂತಂದ್ರೆ, ಮೋಸ್ಟ್ ಆಫ್ ದ ಕಂಪ್ನೀಸ್ ಟು ಬ್ರೀಚ್ ದ ಅಗ್ರಿಮೆಂಟ್, ಆ ಅಗ್ರಿಮೆಂಟ್ ನ ಗಾಳಿನಲ್ಲಿ ತೂರಿ ಅವರು ತಮ್ಮಿಷ್ಟ ಬಂದಂಗೆ ಮಾಡ್ತಾ ಇದ್ರು. ಸೊ ನೌ ಫ್ರಮ್ ದಿಸ್ ಡೇ ಆನ್ವರ್ಡ್ಸ್ those fraud practices will be contained, and at the same time it will ensure the quality standard. ಈ ಕ್ವಾಲಿಟಿ ಯಾವುದು ಅಂತಂದ್ರೆ, ರೈತ ಏನ್ ಬೆಳೆದಿದ್ದಾನಲ್ಲ ಬೆಳೆ ಆ ಬೆಳೆಗೆ ಅವರು ಮುಂಚೆನೇನೆ ಕ್ವಾಲಿಟಿನೇ ಹೇಳಿರ್ತಾರೆ. ಇದಕ್ಕೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ, ಈ ದಾಳಿಂಬೆ ಹಣ್ಣು ಅಥವಾ ಪೊಮೊಗ್ರೆನೇಟ್ ಏನಿರಲ್ಲ, ಆ ಪೊಮೊಗ್ರೆನೇಟ್ ಇಟ್ ಈಸ್ ಆಲ್ಸೋ ಗ್ರೋನ್ ಅಂಡರ್ ದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಓನ್ಲಿ ಇನ್ ದ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ. ಆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದೇನಿದೆ ಪೊಮೊಗ್ರೆನೇಟ್, ದೇ ವಿಲ್ ಹ್ಯಾವ್ ಎ ರಿಂಗ್, ಒಂದು ಡಿಸ್ಕ್ ಇರುತ್ತೆ ಅಥವಾ ರಿಂಗ್ ಇರುತ್ತೆ, ಅದ್ರೊಳಗಡೆ ಏನಾದ್ರೂ ಆ ಪೊಮೊಗ್ರೆನೇಟ್ ಪಾಸ್ ಆಯ್ತು ಅಂತಂದ್ರೆ, ಅದು ಸರ್ಟೈನ್ ರಿಂಗ್, ಅದು ಸೈಜು ಡಯಾಮೀಟರ್ ಇದೆ, ಅದ್ರೊಳಗಡೆ ಪಾಸ್ ಆಯ್ತು ಅಂತಂದ್ರೆ ಅದನ್ನ ಸೆಕೆಂಡ್ ವೆರೈಟಿ ಅಂತ ಕರೀತಾರೆ. ಅದ್ರೊಳಗಡೆ ಪಾಸ್ ಆಗ್ದಲೇನೆ ಅದು ಸ್ಟ್ರಕ್ ಆಯ್ತು ಅಂತಂದ್ರೆ, ಇಫ್ ಇಟ್ ಡಸಂಟ್ ಪಾಸ್ ಥ್ರೂ ದಟ್ ರಿಂಗ್ ಅಂಡ್ ಇಫ್ ಇಟ್ ಗೆಟ್ ಸ್ಟ್ರಕ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಎ ಎಕ್ಸ್ಪೋರ್ಟ್ ಕ್ವಾಲಿಟಿ ಆರ್ ದ ಫಸ್ಟ್ ಕ್ವಾಲಿಟಿ ದಟ್ ವಿಲ್ ಬಿ ಬ್ರಾಟ್ ಬೈ ದ ಕಂಪನಿ. ಸೊ ಅದನ್ನ ದಟ್ ಇಸ್ ವಾಟ್ ವಿ ಕಾಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್. ಈಗ ಶುಂಠಿ ಬೆಳೀತಾರೆ, ಆ ಶುಂಠಿಗೂ ಸಹ ಶುಂಠಿ ಇಸ್ ಆಲ್ಸೋ ರಿಲೇಟೆಡ್ ಟು ಕಾಂಟ್ರಾಕ್ಟ್ ಫಾರ್ಮಿಂಗ್. ಆ ಶುಂಠಿನ ವಾಪಸ್ ತಗೋಬೇಕು ಅಂತಂದ್ರೆ ಅದಕ್ಕೆ ಈ ರೀತಿಯಾದಂಥ ಕಾಯಿಲೆ ಬಂದಿರಬಾರ್ದು, ಅಥವಾ ಆ ವೆರೈಟಿದು ಸೈಜ್ ಏನಿದೆಯಲ್ಲ ಆ ಸೈಜ್ ಇಷ್ಟಿರಬೇಕು ಅಂತೇಳಿ ಎಲ್ಲ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನ ಹೇಳ್ತಾರೆ. ಸೊ ಆನ್ ಒನ್ ಸೈಡ್ ಇಟ್ ವಿಲ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಫಾರ್ಮರ್ಸ್, ಆನ್ ದ ಅದರ್ ಸೈಡ್ ಇಟ್ ವಿಲ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಕಂಪನಿ ಆಲ್ಸೋ. ಸೊ ಕಮ್ ಟು ನೆಕ್ಸ್ಟ್ ಟಾಪಿಕ್. It includes all categories of agronomic and horticulture, crops, livestock, dairy, poultry and fishery. So all agri and other allied activities. All the services in agriculture value chain, including the pre-production and the production and post-production. Pre-production ಅಂತಂದ್ರೆ ಹೊಲನ ಉಳುಮೆ ಮಾಡೋಂಥದ್ದು ಇರ್ಬೋದು, ಅಥವಾ ಸೀಡ್ಗೆ ಸಂಬಂಧಪಟ್ಟಿರೋಂಥದ್ದು ಇರ್ಬೋದು, ಅಥವಾ ಫರ್ಟಿಲೈಸರ್ಗೆ ಸಂಬಂಧಪಟ್ಟಿರೋಂಥದ್ದು. ದಟ್ ಇಸ್ ವಾಟ್ ವಿ ಕಾಲ್ ಪ್ರೀ-ಪ್ರೊಡಕ್ಷನ್. ವೆನ್ ಇಟ್ ಕಮ್ಸ್ ಟು ದ ಪ್ರೊಡಕ್ಷನ್, ಆ ಉಳುಮೆ ಮಾಡೋ ಅಂಥದ್ದು ಇರ್ಬೋದು, ಅಥವಾ ಕಳೆಯನ್ನ ತೆಗೆಯುವಂಥದ್ದು ಇರ್ಬೋದು. ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ದ ವೀಡ್ ಮ್ಯಾನೇಜ್ಮೆಂಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಡ್ಯೂರಿಂಗ್ ದ ಪ್ರೊಡಕ್ಷನ್ ಸ್ಟೇಜ್. ಅಂಡ್ ದ ಪೋಸ್ಟ್ ಪ್ರೊಡಕ್ಷನ್ ಸರ್ವಿಸಸ್. ಪೋಸ್ಟ್ ಪ್ರೊಡಕ್ಷನ್ ಸರ್ವಿಸಸ್ ಅಂತಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಅಂಡ್ ದೆನ್ ಅದನ್ನ ಡ್ರೈಯಿಂಗ್ ಇರ್ಬೋದು, ಅಥವಾ ಅದನ್ನ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋ ಅಂಥದ್ದು ಇರ್ಬೋದು, ಎಲ್ಲವೂ ಸಹ ಇದರೊಳಗಡೆ ಇನ್ಕ್ಲೂಡ್ ಆಗಿದೆ. ಸೊ ಇಟ್ ವಿಲ್ ಕವರ್
the pre-production stage and the production stage and the post-production stage also. Next, it seeks to set up contract farming development and promotion authority at the state level. ನೀವು ಹಿಂದೆನೇ ನೋಡಿದ್ರಿ, ತಮಿಳುನಾಡು has set up an authority to promote the private investors to come forward in contract farming. Then it provides for contract farming facilitation group at the village or panchayat level to take quick and need based decisions relating the production and post production activities. So this committee will act as a mediator between the private sector and the farmers. ಯಾವ್ದಾದ್ರು ಕಮಿಟ್ಮೆಂಟ್ ಇದೆ ಅಥವಾ ಏನಾರ ಅಗ್ರಿಮೆಂಟ್ ಇದೆ ಅಂತಂದ್ರೆ ಇವ್ರ ಮಧ್ಯೆ ಇರುವಂತಹ ಯಾವ್ದಾರ ವಿಚಾರಗಳು ಇದ್ರೆ ಅದನ್ನ ಬೇಗ ಸರಿಪಡಿಸಿ ಒಂದು ಒಪ್ಪಂದಕ್ಕೆ ಬರೆಸುವಂತ ಕೆಲಸವನ್ನ ಈ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಫೆಸಿಲಿಟೇಷನ್ ಗ್ರೂಪ್ ಮಾಡುತ್ತೆ. ಇಟ್ ವಿಲ್ ಬಿ ಸೆಟ್ ಅಪ್ ಅಟ್ ದ ವಿಲೇಜ್ ಲೆವೆಲ್ ಆರ್ ದ ಪಂಚಾಯತ್ ಲೆವೆಲ್. It provides for registering and agreement recording committee at the local level to register the contracts. ಹಿಂದೆ ಇವೆಲ್ಲವೂ ಸಹ ಮೌಖಿಕವಾಗಿ ಅಂದ್ರೆ ಬಾಯಿ ಮಾತಲ್ಲೇ ನಡೆದೋಗ್ತಾ ಇತ್ತು. ಆದ್ರೆ ನಾವು ಇಟ್ ವಿಲ್ ಬಿ ಡನ್ ವಿತ್ ರೆಸ್ಪೆಕ್ಟ್ ಟು ದ ರೆಕಾರ್ಡ್ಸ್. ಅದನ್ನ ರಿಜಿಸ್ಟರ್ ಮಾಡಿ ಈ ಒಂದು ಒಪ್ಪಂದದ ಆಧಾರದ ಮೇಲೆ ಇವರು ನಡ್ಕೋಬೇಕು. ದೇ ಆರ್ ನಾಟ್ ಸಪೋಸ್ ಟು ಗೋ ಅಗೇನ್ಸ್ಟ್ ದಿಸ್ ಅಗ್ರಿಮೆಂಟ್. Next, it provides for the dispute settlement mechanism at the lowest level possible for the quick disposal of disputes arising out of the breach of contract or any provisions of the act. ನಾವು ಹಿಂದೆನೇ ನೋಡಿದ್ವಿ ತಮಿಳುನಾಡು ಆಕ್ಟ್ ಅಲ್ಲಿ ಅಲ್ಲೇನ್ ಹೇಳ್ತಾ ಇದೆ ಅಂತಂದ್ರೆ there will be dispute settlement body at the sub division level ಅಂತ. ಇವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ as lowest as possible. ವಿಲೇಜ್ ಅಲ್ಲಿ ಇದ್ರೆ ಇನ್ನೂ ಅನುಕೂಲ, ಆಗ್ಲಿಲ್ಲ ಅಂತಂದ್ರೆ you go for the ಪಂಚಾಯತಿ, ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ you go for the block level or the sub division level. Then okay, come to next point. It promotes farmer producer organization or farmer producer companies to mobilize small and marginal farmers to benefit from scales of economy in production and post production activities. So 85% of the Indian land is owned by the marginal and small farmers. In this marginal and small land holding, I can't go for the bulk production. I bulk production ಮಾಡಕ್ಕಾಗಲಿಲ್ಲ ಅಂತಂದ್ರೆ I can't invest more in the technology or I can't invest more in the fertilizer. So that is why this act promotes the farmer producer organization to mobilize to make pool of land available for the bulk production so that the company will invest in the technology and it will invest in the fertilizers. So it will result in the economy of scale. Next, it bars the transfer of ownership of farmers' land to sponsor companies under all circumstances. It prohibits sponsors from raising permanent structures on the farmers' land. It will protect the interests of the owners and it will protect the interests of the owners by telling that the permanent structure, ಯಾವುದೇ ದೊಡ್ಡದಾದಂತಹ ಬಿಲ್ಡಿಂಗ್ ನ ಪರ್ಮನೆಂಟ್ ಸ್ಟ್ರಕ್ಚರ್ ನ ಕಟ್ಟಡವನ್ನ ಆ ಜಾಗದಲ್ಲಿ ಯಾವುದೇ ಕಂಪನಿ ನಿರ್ಮಾಣ ಮಾಡುವಂತಿಲ್ಲ. ಸೊ ನಾವು ಹಿಂದೆ ನೋಡಿದಂತಹ ಲೀಸ್ ಆಕ್ಟ್ ಏನಿದೆಯಲ್ಲ, ಲ್ಯಾಂಡ್ ಲೀಸಿಂಗ್, ಅದರಲ್ಲೂ ಸಹ ಇಟ್ ಇಸ್ ರಿಲೇಟೆಡ್ ಟು ಓನರ್ಶಿಪ್. ನಾವು ಆಲ್ಸೋ ಇಟ್ ಈಸ್ reiterating the fact that the ownership will never be transferred to any of the sponsor at any cost. So what are the challenges over here? If you look into the challenges, it speaks about lack of uniformity or homogeneity among the states, law regarding kinds of produce and conditions which is needed for allowing contract farming. States have been reluctant to carry forward reform from the fear of loss of revenue. So once this law come into picture, then it will result in the loss of revenue. This is the concern of some of the states. As per the agriculture census 2015-16, 86% of the land holding are small and marginal, and average size of the land holding in India is 1.8 hectares. ಇಲ್ಲಿ ಕೊಟ್ಟಿರೋದು hectares, ಇದು it's not acres. Hectare is equal to 2.4 plus acres. ಇದನ್ನ ನೆನ್ಪಿಡಿ, ಯಾರು KPSC ಬರೀಬೇಕು ಅಂತಿದ್ರಲ್ಲ, ಇದೇ ರೀತಿಯಾದಂಥ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ, ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ ಭಾರತ ದೇಶದಲ್ಲಿ ಅಂತ. ಸೊ ದಿಸ್ ಇಸ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ ಫಾರ್ಮಿಂಗ್. ನಿಮ್ಗೆ ಎಲ್ಲ ಅಂಶಗಳನ್ನು ಬಿಡಿಸಿ ಹೇಳಿದ್ದೀನಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಎಕ್ಸಾಮ್ಗೆ ಅಷ್ಟನ್ನು ಮಾತ್ರ